ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ರಿಗೂ ಸ್ವಾಗತ. ಇವತ್ತು ನಾವು ಶಾಸಕಾಂಗ ಅಥವಾ ಲೆಜಿಸ್ಲೇಚರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಲೆಜಿಸ್ಲೇಚರ್ ಅಥವಾ ಶಾಸಕಾಂಗ ಏನಿದೆ, ಸೊ ಇವರು ಕಾನೂನನ್ನು ಮಾಡ್ತಾರೆ. ಓಕೆ, ದೇ ಮೇಕ್ ದ ಲಾಸ್ ಫಾರ್ ದ ನೇಷನ್. ಓಕೆ, ಇವರು ಕಾನೂನುಗಳನ್ನು ಮಾಡ್ತಾರೆ. ಹಾಗೂ ಈ ಕಾನೂನುಗಳೇನಿದ್ದಾವೆ ಇವು ಸಂವಿಧಾನಕ್ಕೆ ಬದ್ಧವಾಗಿರಬೇಕು. ದೇ ಶುಡ್ ಬಿ ಇನ್ ಲೈನ್ ವಿತ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನಕ್ಕೆ ಬದ್ಧವಾಗಿ ಇರಬೇಕು. ಸೊ ಹಾಗಿದ್ದರೆ ಈ ಶಾಸಕಾಂಗ ಅಥವಾ ಲೆಜಿಸ್ಲೇಚರ್ ಏನಿದೆ, ಸೊ ಇವರು ಮುಖ್ಯವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಸಂಸತ್ತಿನಲ್ಲಿ, ಅಥವಾ ನಾವು ಇಂಗ್ಲೀಷಲ್ಲಿ ಪಾರ್ಲಿಮೆಂಟ್ ಅಂತ ಏನು ಹೇಳ್ತೀವಲ್ಲ, ಸೊ ಈ ಪಾರ್ಲಿಮೆಂಟಿನಲ್ಲಿ ಇವರು ಶಾಸಕಾಂಗ ಏನಿದೆ ಇವರು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಸೊ ಈ ಪಾರ್ಲಿಮೆಂಟಿನ ಬಗ್ಗೆ ನಾವು ದೀರ್ಘವಾಗಿ ಚರ್ಚೆಯನ್ನು ಮಾಡೋಣ. ಸೊ ಪಾರ್ಲಿಮೆಂಟು ಅಂದರೆ ಏನು, ಓಕೆ, ಪಾರ್ಲಿಮೆಂಟಿನ ಭಾಗಗಳು ಯಾವ್ಯಾವುದು, ಓಕೆ, ಯಾರ್ಯಾರು ಬರ್ತಾರೆ ಪಾರ್ಲಿಮೆಂಟಲ್ಲಿ, ಓಕೆ, ಪ್ರಜಾಪ್ರಭುತ್ವದಲ್ಲಿ ಪಾರ್ಲಿಮೆಂಟಿನ ಪ್ರಾಮುಖ್ಯತೆ ಏನು, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪಾರ್ಲಿಮೆಂಟ್ ಇನ್ ಡೆಮೋಕ್ರಸಿ, ಇವೆಲ್ಲವನ್ನು ನಾವು ತಿಳ್ಕೊಳ್ಳೋಣ. ಸೊ ನಾವು ಇದಕ್ಕೂ ಮುಂಚೆ ಡೆಮೋಕ್ರಸಿಯ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ, ಪ್ರಜಾಪ್ರಭುತ್ವದ ಬಗ್ಗೆ. ಸೊ ಡೆಮೋಕ್ರಸಿನಲ್ಲಿ ದ ಪೀಪಲ್ ಹೋಲ್ಡ್ ದ ಪವರ್. ಓಕೆ, ನಮ್ಮ ಜನಗಳೇನಿದ್ದಾರೆ, ಸೊ ಜನಗಳು ಎಲ್ಲರೂ ಒಟ್ಟಾಗಿ ಸೇರಿ ಅವರು ಅಧಿಕಾರವನ್ನು ಹೊಂದಿರ್ತಾರೆ. ಆದರೆ ಈ ಜನಗಳಿರ್ತಕ್ಕಂಥ ಅಧಿಕಾರ ಏನಿದೆ, ಸೊ ಇವರು ಎಲ್ಲರೂ ಸೇರಿ ಈ ಅಧಿಕಾರವನ್ನು ಚಲಾಯಿಸೋದಕ್ಕೆ ಆಗೋದಿಲ್ಲ. ಯಾಕಂದರೆ ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಬಹಳಷ್ಟು ಡೈವರ್ಸಿಟಿ ಇದೆ, ವಿವಿಧತೆ ಇದೆ. ಓಕೆ, ಹಲವಾರು ಮತಗಳು ಇದ್ದಾವೆ, ರಿಲಿಜಿಯನ್ಸ್, ಹಲವಾರು ರಾಜ್ಯಗಳು ಅಥವಾ ಪ್ರಾದೇಶಿಕಗಳು ಅಥವಾ ರೀಜನ್ ಅಂತ ಹೇಳ್ತೀವಿ. ಓಕೆ, ಹಲವಾರು ಐಡಿಯಾಲಜೀಸ್, ಓಕೆ, ತತ್ವಗಳು ಬೇರೆಯ ಜನಾಂಗದ ತತ್ವಗಳು ಬೇರೆ ಬೇರೆ ಇದ್ದಾವೆ. ಸೊ ಈ ರೀತಿ ಇರೋದ ಕಾರಣ ಎಲ್ಲರೂ ಜನಗಳೇ ಒಟ್ಟಾಗಿ ಸೇರಿ ನಿರ್ಧಾರಗಳನ್ನು ಅಥವಾ ಅಧಿಕಾರವನ್ನು ಚಲಾಯಿಸೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾವು ಎಲೆಕ್ಷನ್ ಅಂತಕ್ಕಂಥದ್ದಿದೆ, ಚುನಾವಣೆ ಅಂತಕ್ಕಂಥದ್ದು ಇದೆ. ಸೊ ಈ ಚುನಾವಣೆಯ ಮೂಲಕ ಜನಗಳ ಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ. ಪೀಪಲ್ಸ್ ರಿಪ್ರೆಸೆಂಟೇಟಿವ್ಸ್, ದೇ ಗೆಟ್ ಎಲೆಕ್ಟೆಡ್. ಜನಗಳ ಪ್ರತಿನಿಧಿಗಳೇನೆಂದರೆ ಅವರು ಆಯ್ಕೆ ಆಗ್ತಾರೆ ಈ ಚುನಾವಣೆಯ ಮೂಲಕ. ಸೊ ಈ ಚುನಾವಣೆಯ ಮೂಲಕ ಆಯ್ಕೆಯಾದಂತಹ ಪ್ರತಿನಿಧಿಗಳೇನಿರ್ತಾರೆ, ಸೊ ಇವರು ಶಾಸಕಾಂಗಕ್ಕೆ ಅಥವಾ ಲೆಜಿಸ್ಲೇಚರ್ ಅಂತ ಹೇಳ್ತೀವಿ. ಓಕೆ, ಈ ಲೆಜಿಸ್ಲೇಚರ್ ಏನಿದೆ, ಸೊ ಇದಕ್ಕೆ ಒಬ್ಬ ಮೆಂಬರ್ ಆಗ್ತಾರೆ, ಒಬ್ಬ ಸದಸ್ಯ ಆಗ್ತಾರೆ, ಅಥವಾ ನಾವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತಲೂ ಸಹಿತ ಹೇಳ್ತೀವಿ. ಇದನ್ನು ರಾಜ್ಯದಲ್ಲಿ ಒಂದು ನಮ್ಮ ಸ್ಟೇಟಲ್ಲಿ, ಸೊ ಇದನ್ನು ನಾವು ಏನು ಹೇಳ್ತೀವಿ, ಇದನ್ನು ಸ್ಟೇಟ್ ಅಸೆಂಬ್ಲಿ ಅಂತ ಹೇಳ್ತೀವಿ. ಸ್ಟೇಟ್ ಅಸೆಂಬ್ಲಿ ಅಥವಾ ವಿಧಾನಸಭೆ ಅಂಥೇಳಿ ನಾವು ರಾಜ್ಯದಲ್ಲಿ ಹೇಳ್ತೀವಿ. ಕೇಂದ್ರದಲ್ಲಿ ನಾವು ಇದನ್ನು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕೇಂದ್ರದಲ್ಲಿ ಹೇಳಿದ್ರೆ, ರಾಜ್ಯದಲ್ಲಿ ನಾವು ಮೆಂಬರ್ ಆಫ್ ದ ಸ್ಟೇಟ್ ಅಸೆಂಬ್ಲಿ ಅಥವಾ ವಿಧಾನಸಭೆಯ ಸದಸ್ಯರು ಅಂಥೇಳಿ ಹೇಳ್ತೀವಿ. ಸೊ ಈ ಪಾರ್ಲಿಮೆಂಟ್ ಏನಿದೆ ಅಥವಾ ಸಂಸತ್ತು ಏನಿದೆ, ಸೊ ಈ ಸಂಸತ್ತು ಏನಿದೆ ಇದು ಇಟ್ ಈಸ್ ದ ಸೆಂಟ್ರಲ್, ಓಕೆ, ಇಟ್ ಈಸ್ ದ ಸೆಂಟ್ರಲ್ ವರ್ಕಿಂಗ್ ಪ್ಲೇಸ್ ಫಾರ್ ಯಾರಿಗೆ, ಫಾರ್ ದ ಲೆಜಿಸ್ಲೇಚರ್. ಶಾಸಕಾಂಗ ಅವರು ತಮ್ಮ ಕಾರ್ಯವನ್ನು ತಮ್ಮ ಕಾರ್ಯಗಳೇನಿವೆ ಅವುಗಳನ್ನು ಮಾಡೋದಕ್ಕೆ ಈ ಸಂಸತ್ ಅಂತಕ್ಕಂಥದ್ದು ಇದು ಕೇಂದ್ರ ಬಿಂದು ಆಗಿದೆ. ಓಕೆ, ಸೊ ಹಾಗೆ ನಮ್ಮ ಪಾರ್ಲಿಮೆಂಟ್ ಏನಿದೆಯಲ್ಲ, ಸೊ ದಿಸ್ ಈಸ್ ದ ಸಿಂಬಲ್ ಆಫ್ ಡೆಮೋಕ್ರಸಿ. ಸಿಂಬಲ್ ಆಫ್ ಡೆಮೋಕ್ರಸಿ, ನಮ್ಮ ಪ್ರಜಾಪ್ರಭುತ್ವದ ಒಂದು ಸಂಕೇತ. ಹಾಗೂ ಇಟ್ ಈಸ್ ದ ಕೀ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ದ ಕೀ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣವೂ ಸಹಿತ ಹೌದು ಈ ಪಾರ್ಲಿಮೆಂಟು. ಯಾಕೆ ಅಂತ ಹೇಳಿದ್ರೆ, ಈ ಪಾರ್ಲಿಮೆಂಟ್ ಏನಿದೆ, ಸೊ ಇಲ್ಲಿ ಎಲ್ಲ ಮೆಂಬರ್ಸ್ ಸೇರಿಕೊಂಡು ಅವರು ಡಿಸಿಷನ್ಸ್ಗಳನ್ನು ತಗೊಳ್ತಾರೆ, ನಿರ್ಧಾರಗಳನ್ನು ತಗೊಳ್ತಾರೆ, ಅಲ್ಲಿ ಕಾನೂನುಗಳನ್ನು ಮಾಡ್ತಾರೆ. ಅಲ್ಲಿ ನಮ್ಮ ಒಟ್ಟಾರೆ ಜನಗಳ ಹಿತಕ್ಕಾಗಿ ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೆಯುತ್ತವೆ. ಸೊ ಅದಕ್ಕೋಸ್ಕರ ಪಾರ್ಲಿಮೆಂಟ್ ಏನಿದೆ, ದಿಸ್ ಈಸ್ ದ ಸಿಂಬಲ್ ಆಫ್ ಡೆಮೋಕ್ರಸಿ. ಇದು ಪ್ರಜಾಪ್ರಭುತ್ವದ ಸಂಕೇತ, ಹಾಗೂ ಇಟ್ ಈಸ್ ದ ಕೀ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣವೂ ಸಹಿತ ಹೌದು. ಹಾಗಿದ್ದರೆ ಈ ರೀತಿಯಾದಂಥ ವ್ಯವಸ್ಥೆಯನ್ನು ನಾವು ಯಾಕೆ ಅಳವಡಿಸಿಕೊಂಡ್ವಿ? ವೈ ಶುಡ್, ಯಾಕೆ ಜನಗಳೇ ನಿರ್ಧಾರವನ್ನು ತಗೋಬೇಕು, ಅಥವಾ ಜನಗಳಿಂದ ಆಯ್ಕೆಯಾದಂತಹ ವ್ಯಕ್ತಿಗಳು ಅಥವಾ ಅವರ ಪ್ರತಿನಿಧಿಗಳು ಏನಿರ್ತಾರೆ, ಸೊ ಅವರೇ ಯಾಕೆ ನಿರ್ಧಾರವನ್ನು ತಗೋಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಸೊ ಇದಕ್ಕೆ ನಮಗೆ ಹಿನ್ನೆಲೆ ಹೋಗೋದು ನಮಗೆ ಬ್ರಿಟಿಷ್ ಆಡಳಿತ ಅಥವಾ ಕೊಲೋನಿಯಲಿಸಮ್ ಅಂತ ಹೇಳ್ತೀವಿ. ಕೊಲೋನಿಯಲಿಸಮ್ ಇಸ್ ನಥಿಂಗ್ ಬಟ್ ವಸಾಹತು ಶಾಹಿ ಅಂತೇಳಿ. ಸೊ ಬ್ರಿಟಿಷ್ ಬೇರೆ ದೇಶದವರಾಗಿ, ಸೊ ಅವರು ನಮ್ಮ ದೇಶದವನ್ನು ಆಳ್ವಿಕೆ ಮಾಡ್ತಾಯಿದ್ರು. ಸೊ ಇವರ ಆಳ್ವಿಕೆ ಇದ್ದಾಗ ನಮ್ಮ ದೇಶದ ಹಲವಾರು ನಾಯಕರು ಹಾಗೂ ಅವತ್ತು ಇದ್ದಂತಹ ನಮ್ಮ ಜನಗಳೇನಿದ್ದಾರೆ, ಸೊ ಅವರು ಸ್ವಾತಂತ್ರ್ಯಕ್ಕಾಗಿ, ಫ್ರೀಡಮ್ಗಾಗಿ ಬಹಳಷ್ಟು ಹೋರಾಡಿದರು. ಓಕೆ, ಸೊ ಈ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಜನಗಳು ನಾವು ಯಾವುದಕ್ಕಾಗಿ ಹೋರಾಡಿದ್ವಿ ಅಂತ ಹೇಳಿದ್ರೆ, ನಾವು ಸಮಾನತೆಗೆ ಹೋರಾಡಿದ್ವಿ. ಓಕೆ, ನಾವು ಜನಗಳೇ ನಿರ್ಧಾರವನ್ನು ತಗೋಬೇಕು, ಜನಗಳೇ ಅಧಿಕಾರವನ್ನು ವಹಿಸ್ಕೋಬೇಕು, ಜನಗಳು ನಿರ್ಧಾರವನ್ನು ತಗೊಳ್ಳೋದ್ರಲ್ಲಿ ಭಾಗಿಯಾಗಬೇಕು. ಪೀಪಲ್ ಶುಡ್ ಪಾರ್ಟಿಸಿಪೇಟ್
ಓಕೆ, ಇನ್ ಡಿಸಿಷನ್ ಮೇಕಿಂಗ್. ಪೀಪಲ್ ಶುಡ್ ಪಾರ್ಟಿಸಿಪೇಟ್ ಇನ್ ದ ಡಿಸಿಷನ್ ಮೇಕಿಂಗ್. ಸರ್ಕಾರದ ನಿರ್ಧಾರಗಳಲ್ಲಿ ಜನಗಳ ಪಾಲು ಇರಬೇಕು, ಜನಗಳ ಅಭಿಪ್ರಾಯವನ್ನು ಪಡ್ಕೋಬೇಕು ಅಂತ ಹೇಳಿ ನಾವು ಹೋರಾಡಿದ್ವಿ. ಸೊ ಈ ಹೋರಾಟ ಏನಿತ್ತು ನಮ್ಮದು ಬ್ರಿಟಿಷರ ವಿರುದ್ಧ, ಈ ಹೋರಾಟದ ಒಂದು ಪ್ರತಿಫಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಂವಿಧಾನ ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ. ಸೊ ವಿ ಹ್ಯಾವ್ ದ ಐಡಿಯಲ್ಸ್ ಆಫ್ ಫ್ರೀಡಮ್, ವಿ ಹ್ಯಾವ್ ಇಕ್ವಾಲಿಟಿ, ವಿ ಹ್ಯಾವ್ ಫ್ರೆಟರ್ನಿಟಿ, ಓಕೆ, ಮತ್ತು ಲಿಬರ್ಟಿ. ಸೊ ನಾವು ಸಮಾನತೆಗೆ, ಸ್ವಾತಂತ್ರ್ಯಕ್ಕಾಗಿ ಹಾಗೂ ಭ್ರಾತೃತ್ವಕ್ಕಾಗಿ ನಾವು ಹೋರಾಡಿದ್ವಿ. ಸೊ ಈ ಹೋರಾಟ ಏನಿದೆ, ಸೊ ಇದು ನಮ್ಮ ಸಂವಿಧಾನದಲ್ಲಿ ಬಂತು. ಹೀಗಾಗಿ ನಾವು ಇವತ್ತು ಪ್ರಜಾಪ್ರಭುತ್ವದಲ್ಲಿದ್ದೇವೆ ಹಾಗೂ ಪ್ರಜಾಪ್ರಭುತ್ವದ ಕೇಂದ್ರ ಬಿಂದು ಆಗಿರತಕ್ಕಂತಹ ಪಾರ್ಲಿಮೆಂಟ್ ಸಿಸ್ಟಮ್ ಅಥವಾ ಸಂಸತ್ತಿನ ವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ಈ ಸಂಸತ್ತಿನ ವ್ಯವಸ್ಥೆಯಲ್ಲಿ ನಾವು ಇವತ್ತು ಇದ್ದೇವೆ. ಸೊ ಇದು ಇವತ್ತಿನ ನಮ್ಮ ಸಂಸತ್ತಿನ ವ್ಯವಸ್ಥೆಗೆ ಇರತಕ್ಕಂಥ ಒಂದು ಹಿನ್ನೆಲೆ. ಆ್ಯಂಡ್ ಈಗ ನಾವು ವೈ ವಿ ನೀಡ್ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ನೋಡೋಣ. ವೈ ಡು ವಿ ನೀಡ್ ಆ್ಯಕ್ಚುಲಿ ಪಾರ್ಲಿಮೆಂಟೇ ಯಾಕೆ ಬೇಕಾಯಿತು? ಸೊ ನಾವು ಎಲೆಕ್ಷನ್ ಮಾಡಿ ಜನಗಳ ಪ್ರತಿನಿಧಿಗಳಿದ್ದಾರೆ, ಅವರು ಹೇಗಾದರೂ ಒಮ್ಮತದ ನಿರ್ಧಾರಕ್ಕೆ ಬರ್ತಾಯಿದ್ರು. ಆದರೆ ಪಾರ್ಲಿಮೆಂಟರಿ ವ್ಯವಸ್ಥೆಯೇ ನಮಗೆ ಯಾಕೆ ಬೇಕಾಯಿತು ಅನ್ನೋದಕ್ಕೂ ಸಹಿತ ಹಲವಾರು ಕಾರಣಗಳಿದ್ದಾವೆ. ಸೊ ಮೊದಲನೇದಾಗಿ ನಾವು ಬ್ರಿಟಿಷ್ ಆಡಳಿತದಲ್ಲಿದ್ದಾಗ ಅಲ್ಲಿಯೂ ಸಹಿತ ಇದೇ ವ್ಯವಸ್ಥೆ ಇತ್ತು, ಅಲ್ಲಿಯೂ ಕೂಡ ಪಾರ್ಲಿಮೆಂಟ್ ವ್ಯವಸ್ಥೆ ಇತ್ತು. ಸೊ ಈ ವ್ಯವಸ್ಥೆಗೆ ನಾವು ಆಲ್ರೆಡಿ ಹೊಂದ್ಕೊಂಡ್ಬಿಟ್ಟಿದ್ವಿ. ಅದಕ್ಕೋಸ್ಕರ ನಾವು ಸ್ವತಂತ್ರ ಆದಮೇಲೂ ಸಹಿತ ಇದನ್ನು ನಾವು ಅಳವಡಿಸಿಕೊಂಡ್ವಿ. ಎರಡನೇದಾಗಿ ಈ ಸಂಸತ್ತೇನಿದೆ, ಪಾರ್ಲಿಮೆಂಟ್ ಏನಿದೆ, ಇಟ್ ಗಿವ್ಸ್ ವೈಡರ್ ರಿಪ್ರೆಸೆಂಟೇಷನ್. ಇದು ಬಹಳಷ್ಟು ಜನಾಂಗೀಯಕ್ಕೆ, ಬಹಳಷ್ಟು ಪ್ರದೇಶಗಳಿಗೆ, ಬಹಳಷ್ಟು ರಾಜ್ಯಗಳಿಗೆ, ಹಲವಾರು ಮತಗಳಿಗೆ ಇದು ಪ್ರಾತಿನಿಧಿತ್ಯವನ್ನು ಕೊಡುತ್ತದೆ. ಸೊ ಇಟ್ ವಿಲ್ ಗಿವ್ ವೈಡರ್ ರಿಪ್ರೆಸೆಂಟೇಷನ್ ಟು ವೇರಿಯಸ್ ರೀಜಿಯನ್ಸ್, ವೇರಿಯಸ್ ರಿಲಿಜಿಯನ್ಸ್, ಓಕೆ, ವೇರಿಯಸ್ ಐಡಿಯಾಲಜೀಸ್, ತತ್ವಗಳಿಗೆ, ಈ ಎಲ್ಲ ಜನಗಳಿಗೆ ಇದು ಪ್ರಾತಿನಿಧಿತ್ಯವನ್ನು ಕೊಡೋದಕ್ಕೆ ನಾವು ಇವತ್ತು ಪಾರ್ಲಿಮೆಂಟನ್ನು ಅಳವಡಿಸಿಕೊಂಡಿದ್ದೇವೆ. ಯಾಕಂದರೆ ನಮ್ಮ ಭಾರತದಲ್ಲಿ, ನಮ್ಮ ಇಂಡಿಯಾದಲ್ಲಿಯೂ ಕೂಡ ದೇರ್ ಈಸ್ ಲಾಟ್ ಆಫ್ ಡೈವರ್ಸಿಟಿ, ನಮ್ಮಲ್ಲಿಯೂ ಕೂಡ ವಿವಿಧತೆ ಅಂತಕ್ಕಂಥದ್ದು ಬಹಳಷ್ಟಿದೆ. ಅದಕ್ಕೋಸ್ಕರ ನಾವು ಈ ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಹಾಗೂ ಈ ಪಾರ್ಲಿಮೆಂಟ್ ಅಥವಾ ಸಂಸತ್ ಏನಿದೆ, ಸೊ ಇದರ ಒಂದು ಮೂಲ ತತ್ವ ಅಥವಾ ಬೇಸಿಕ್ ಪ್ರಿನ್ಸಿಪಲ್ ಅಂತ ಹೇಳಿದರೆ, ಇಟ್ ಹೋಲ್ಡ್ಸ್ ದ ಎಕ್ಸಿಕ್ಯೂಟಿವ್ಸ್ ಅಕೌಂಟಬಲ್. ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿದರೆ ಕಾರ್ಯಾಂಗ. ಸೊ ಈ ಕಾರ್ಯಾಂಗದಲ್ಲಿ ಪ್ರೈಮ್ ಮಿನಿಸ್ಟರು ಮತ್ತು ಉಳಿರ್ತಕ್ಕಂಥ ಮಿನಿಸ್ಟರ್ ಅಥವಾ ಮಂತ್ರಿಮಂಡಲ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಏನು ಹೇಳ್ತೀವಿ, ಪ್ರಧಾನಮಂತ್ರಿ ಹಾಗೂ ಅವರ ಮಂತ್ರಿಮಂಡಲ, ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಇವರುಗಳನ್ನು ಹೊಣೆಗಾರರನ್ನಾಗಿ ಮಾಡಲು, ಇವರುಗಳು ಹೊಣೆಗಾರರಾಗಿರಬೇಕು ಮತ್ತು ಜವಾಬ್ದಾರಿಯುತರಾಗಿರಬೇಕು. ದೇ ಶುಡ್ ಬಿ ರೆಸ್ಪಾನ್ಸಿಬಲ್ ಆ್ಯಂಡ್ ದೇ ಶುಡ್ ಬಿ ಅಕೌಂಟಬಲ್. ಓಕೆ, ಸೊ ಇವರ ಜವಾಬ್ದಾರಿತನವನ್ನು ನೋಡಿಕೊಳ್ಳೋದನ್ನು ಒಂದು ಮೂಲ ತತ್ವವಾಗಿ ನಮ್ಮ ಪಾರ್ಲಿಮೆಂಟಿನ ವ್ಯವಸ್ಥೆ ಇರತಕ್ಕಂಥದ್ದು. ಸೊ ದೀಸ್ ಎಕ್ಸಿಕ್ಯೂಟಿವ್ಸ್ ದೇ ವಿಲ್ ಬಿ ಅಕೌಂಟಬಲ್ ಟು ದ ಲೆಜಿಸ್ಲೇಚರ್. ಕಾರ್ಯಾಂಗ ಏನಿದೆ, ಸೊ ಈ ಕಾರ್ಯಾಂಗ ಒಟ್ಟಾರೆ ಅಥವಾ ಸಾಮೂಹಿಕವಾಗಿ ಶಾಸಕಾಂಗಕ್ಕೆ ಇವರು ಹೊಣೆಗಾರರಾಗಿರ್ತಾರೆ. ಸೊ ಇಲ್ಲಿ ಒಂದು ವರ್ಡ್ ತುಂಬಾ ಇಂಪಾರ್ಟೆಂಟು, ಅದೇನಪ್ಪ ಅಂತ ಹೇಳಿದರೆ ಸಾಮೂಹಿಕ. ಸೊ ದ ಎಕ್ಸಿಕ್ಯೂಟಿವ್ಸ್ ಆರ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಚರ್ ಇನ್ ಜನರಲ್. ಸೊ ಕಾರ್ಯಾಂಗ ಏನಿದೆ, ಇವರು ಸಾಮಾನ್ಯವಾಗಿ ಶಾಸಕಾಂಗಕ್ಕೆ ಸಾಮೂಹಿಕವಾಗಿ ಹೊಣೆಗಾರರಾಗಿರ್ತಾರೆ. ಇವರು ಒಟ್ಟಾರೆ ಸಾಮೂಹಿಕ, ಇಂಡಿವಿಜುವಲಿ ಅಲ್ಲ, ಮಿನಿಸ್ಟರ್ ಇಂಡಿವಿಜುವಲಿ ಅಲ್ಲ, ಒಟ್ಟಾರೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಹೀಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಒಟ್ಟಾರೆಯಾಗಿ ಇವರು ಶಾಸಕಾಂಗಕ್ಕೆ ಏನಿರ್ತಾರೆ, ಹೊಣೆಗಾರರಾಗಿರ್ತಾರೆ, ರೆಸ್ಪಾನ್ಸಿಬಲ್ ಆಗಿರ್ತಾರೆ. ವೇರ್ಯಾಸ್ ಇಂಡಿವಿಜುವಲ್ ಮಿನಿಸ್ಟರ್ಸ್ ಏನಿರ್ತಾರಲ್ಲ, ಪ್ರತ್ಯೇಕವಾಗಿ ಒಬ್ಬ ಮಿನಿಸ್ಟರ್, ದೇ ವಿಲ್ ಬಿ ರೆಸ್ಪಾನ್ಸಿಬಲ್ ಟು ದ ಪ್ರೈಮ್ ಮಿನಿಸ್ಟರ್. ಅವರು ಪ್ರಧಾನಮಂತ್ರಿಗೆ ಹೊಣೆಯಾಗಿರ್ತಾರೆ. ಯಾಕಂದರೆ ಪ್ರಧಾನಮಂತ್ರಿಗಳು ಒಬ್ಬ ಮಿನಿಸ್ಟರ್ನ ತೆಗೆದು ಹಾಕ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಇಂಡಿವಿಜುವಲಿ ದೇ ವಿಲ್ ಬಿ ರೆಸ್ಪಾನ್ಸಿಬಲ್ ಟು ದ ಪ್ರೈಮ್ ಮಿನಿಸ್ಟರ್, ಬಟ್ ಕಲೆಕ್ಟಿವ್ಲಿ ದೇ ವಿಲ್ ಬಿ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್. ಇದು ಸಾಮಾನ್ಯವಾಗಿ. ಆದರೆ ನಿರ್ದಿಷ್ಟವಾಗಿ ಅಥವಾ ಇನ್ ಪರ್ಟಿಕ್ಯುಲರ್ ದೇ ವಿಲ್ ಬಿ ರೆಸ್ಪಾನ್ಸಿಬಲ್ ಟು ದ ಲೋಕಸಭೆ ಅಥವಾ ಕೆಳಮನೆ ಅಂತ ಏನು ಹೇಳ್ತೀವಿ. ಸೊ ಈ ಲೋಕಸಭೆಗೆ ಇವರು ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ಲಿ ಹೊಣೆಗಾರರಾಗಿರ್ತಾರೆ. ಸೊ ಯಾಕೆ ಲೋಕಸಭೆಗೆ ಅಂತ ಹೇಳಿದರೆ, ಲೋಕಸಭೆಗೆ ಈ ಎಕ್ಸಿಕ್ಯೂಟಿವ್ಸ್ ಏನಿದಾರಲ್ಲ, ಕಾರ್ಯಾಂಗ, ಇವರುಗಳನ್ನು ತೆಗೆದು ಹಾಕ್ತಕ್ಕಂಥ ಅಧಿಕಾರ ಇರುತ್ತೆ. ಇವರು ತೆಗೆದು ಹಾಕ್ಬೋದು. ಸೊ ಅದಕ್ಕೋಸ್ಕರ ದ ಎಕ್ಸಿಕ್ಯೂಟಿವ್ಸ್ ಆರ್ ಪರ್ಟಿಕ್ಯುಲರ್ಲಿ ರೆಸ್ಪಾನ್ಸಿಬಲ್ ಟು ದ ಲೋಕಸಭಾ ಆ್ಯಂಡ್ ಇನ್ ಜನರಲ್ ದೇ ಆರ್ ರೆಸ್ಪಾನ್ಸಿಬಲ್ ಟು ದ ಎಂಟೈರ್ ಲೆಜಿಸ್ಲೇಚರ್ ಅಥವಾ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಸೊ ಮುಂದುವರೆದು ನಾವು ಪಾರ್ಲಿಮೆಂಟಿನ ಭಾಗಗಳು, ಪಾರ್ಲಿಮೆಂಟಿನ ವ್ಯವಸ್ಥೆಯನ್ನು ನಾವು ತಿಳ್ಕೊಳ್ಳೋಣ. ಸೊ ಒಟ್ಟಾರೆ ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು ನೋಡಿದರೆ, ಪಾರ್ಲಿಮೆಂಟಿನ ಅವಿಭಾಜ್ಯ ಅಂಗಗಳು ಯಾವುದು ಅಂತ ಹೇಳಿದರೆ, ಸೊ ಮೊದಲನೇದಾಗಿ ಲೋಕಸಭೆ ಅಂತ ಹೇಳ್ತೀವಿ ಅಥವಾ ಕೆಳಮನೆ ಅಂತ ಹೇಳ್ತೀವಿ. ಓಕೆ, ಅಥವಾ ಇದನ್ನು ಹೌಸ್ ಆಫ್ ಪೀಪಲ್ ಅಂತ ಹೇಳ್ತೀವಿ, ಅಥವಾ ಇದನ್ನು ಜನಪ್ರಿಯ ಸದನ ಅಂತ ಹೇಳ್ತೀವಿ, ಹೌಸ್ ಆಫ್ ಪೀಪಲ್. ಎರಡನೇದು ರಾಜ್ಯಸಭಾ. ಓಕೆ, ರಾಜ್ಯಸಭಾ, ಅಥವಾ ಇದನ್ನು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತೇಳಿ ಸಹಿತ ಹೇಳ್ತಾರೆ, ಅಥವಾ ರಾಜ್ಯಗಳ ಪರಿಷತ್ತು ಅಂತೇಳಿ ಸಹಿತ ಹೇಳ್ತಾರೆ.
ಸೊ ಇವೆರಡು. ಮತ್ತು ಪಾರ್ಲಿಮೆಂಟಿನ ಇನ್ನೊಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ಇಟ್ ಈಸ್ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು. ಸೊ ನಾವು ಮುಂದೆ ನೋಡೋಣ ಯಾಕೆ ಪ್ರೆಸಿಡೆಂಟ್ ಈಸ್ ಪಾರ್ಟ್ ಆಫ್ ಪಾರ್ಲಿಮೆಂಟ್ ಅಂತೇಳಿ ನಾವು ನೋಡೋಣ. ಸದ್ಯಕ್ಕೆ ಎಷ್ಟು ನೆನ್ಪಿಟ್ಕೊಳ್ಳಿ, ಪಾರ್ಲಿಮೆಂಟಿನ ಭಾಗಗಳು ಯಾವ ಅಂತ ಹೇಳಿದ್ರೆ ಒಂದು ಲೋಕಸಭೆ ಅಥವಾ ಹೌಸ್ ಆಫ್ ಪೀಪಲ್ ಅಥವಾ ಜನಪ್ರಿಯ ಸದನ, ರಾಜ್ಯಸಭೆ ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಥವಾ ರಾಜ್ಯಗಳ ಪರಿಷತ್ತು, ಹಾಗೂ ನಮ್ಮ ರಾಷ್ಟ್ರಪತಿ ಪ್ರೆಸಿಡೆಂಟ್. ಈ ಮೂರು ಏನಿದ್ದಾರೆ ಸೊ ಇವರು ನಮ್ಮ ಸಂಸತ್ತಿನ ಅವಿಭಾಜ್ಯ ಅಂಗಗಳಾಗಿರ್ತಾರೆ. ಸೊ ಇದರಲ್ಲಿ ಲೋಕಸಭೆ ಏನಿದೆ, ಲೋಕಸಭೆ, ಸೊ ಇಲ್ಲಿರ್ತಕ್ಕಂಥ ಮೆಂಬರ್ಸ್ ಅಥವಾ MPs, ಮೆಂಬರ್ ಆಫ್ ಪಾರ್ಲಿಮೆಂಟ್, ಸೊ ಇವರು ದೇ ವಿಲ್ ಬಿ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ನಮ್ಮ ದೇಶದ ನಾಗರಿಕರೆಂದರೆ ಅವರಿಂದ ಇವರು ನೇರವಾಗಿ ಚುನಾಯಿತರಾಗಿರ್ತಾರೆ. ಸೊ ದಿಸ್ ಈಸ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್ ಅಥವಾ ನಾವು ಸಾರ್ವತ್ರಿಕ ಮತದಾನ ಅಂತ ಏನು ಹೇಳ್ತೀವಿ, ಅಥವಾ ಸಾರ್ವತ್ರಿಕ ವಯಸ್ಕ ಮತದಾನ ಅಂದರೆ ನಮ್ಮ ಜನ ಅಥವಾ ನಾಗರಿಕರೇನಿದ್ದಾರೆ ಸೊ ಇವರಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಸಹಿತ ಮತದಾನ ಮಾಡಲಿಕ್ಕೆ ಅವರು ಹಕ್ಕನ್ನು ಹೊಂದಿರ್ತಾರೆ. ದೇ ವಿಲ್ ಹ್ಯಾವ್ ದ ರೈಟ್ ಟು ವೋಟ್ ಇಫ್ ದೇ ಆರ್ ಅಬೌವ್ 18 ಇಯರ್ಸ್. ಬಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಯಾರಿಗೆ ಮತದಾನ ಹಾಕ್ತಕ್ಕಂಥ ಹಕ್ಕು ಇರುತ್ತಲ್ಲ, ಸೊ ಅವರು ನಮ್ಮ ದೇಶದ ಕಾನೂನುಗಳನ್ನು, ಲಾಸ್ ಏನಿದಾವೆ ಸೊ ಇವುಗಳನ್ನು ವೈಲೇಟ್ ಮಾಡಬಾರ್ದು. ದೇ ಶುಡ್ ನಾಟ್ ವೈಲೇಟ್ ದ ಲಾಸ್ ಅಥವಾ ದೇ ಶುಡ್ ನಾಟ್ ಬಿ ಇಂಪ್ರಿಸನ್ಡ್. ಅವರು ಜೈಲಿನಲ್ಲಿ ಇದ್ದರೆ ಅಥವಾ ಅವರು ಕಾನೂನುಗಳನ್ನು ಪಾಲನೆ ಮಾಡದೇ ಇದ್ದರೆ ಸೊ ಅಂಥವರಿಗೆ ಈ ಮತದಾನದ ಹಕ್ಕನ್ನು ನೀಡಲಾಗುವುದಿಲ್ಲ. ಇಲ್ಲಾಂದರೆ 18 ವರ್ಷದ ಮೇಲೆ ಇರತಕ್ಕಂಥ ಎಲ್ಲರಿಗೂ ಸಹಿತ ಮತದಾನದ ಹಕ್ಕು ಇರುತ್ತೆ. ಹಾಗೂ ಈ ಲೋಕಸಭೆ ಏನಿದೆ ಸೊ ಇದರಲ್ಲಿ ಡೈರೆಕ್ಟ್ಲಿ ಎಲೆಕ್ಟೆಡ್ MPs ಇರೋದ್ರಿಂದ ದೇ ವಿಲ್ ಹ್ಯಾವ್ ದ ರಿಯಲ್ ಪವರ್ಸ್. ಇವರಿಗೆ ನೈಜ ಅಧಿಕಾರಗಳು ಇರ್ತವೆ. ಹಾಗೂ ದೇ ವಿಲ್ ಹ್ಯಾವ್ ಸರ್ಟನ್ ಸ್ಪೆಷಲ್ ಫಂಕ್ಷನ್ಸ್ ಅಥವಾ ವಿಶೇಷ ಕಾರ್ಯಗಳು ಸಹಿತ ಇರ್ತವೆ. ಇನ್ನು ಎರಡನೇದಾಗಿ ರಾಜ್ಯಸಭೆ. ಈ ರಾಜ್ಯಸಭೆ ಏನಿದೆಯಲ್ಲ ಸೊ ಇದರ MPs, ಇದರ ಮೆಂಬರ್ಸ್ ಏನಿರ್ತಾರೆ, ದೇ ವಿಲ್ ಬಿ ಇಂಡೈರೆಕ್ಟ್ಲಿ ಎಲೆಕ್ಟೆಡ್. ಇವರು ಪರೋಕ್ಷವಾಗಿ ಆಯ್ಕೆಯಾಗಿರ್ತಾರೆ, ಚುನಾಯಿತರಾಗಿರ್ತಾರೆ. ಸೊ ಯಾವ ಥರ ಪರೋಕ್ಷವಾಗಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ MLAಗಳು ಏನಿರ್ತಾರಲ್ಲ ಸೊ ಈ MLAಗಳು ಇವರುಗಳನ್ನು ಆಯ್ಕೆ ಮಾಡ್ತಾರೆ. ಇವರುಗಳನ್ನು ಆಯ್ಕೆ ಮಾಡಿ ರಾಜ್ಯಸಭೆಯ MP ಆಗಿ ಚುನಾವಣೆಯನ್ನು ಇವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ. ಸೊ ಈ ರೀತಿ ಇಂಡೈರೆಕ್ಟಾಗಿ ಇವರು ಆಯ್ಕೆಯಾಗಿರೋದ ಕಾರಣ ಯಾಕಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ರಾಜ್ಯಸಭೆ ಏನಿದೆಯಲ್ಲ ಸೊ ಇದಕ್ಕೆ ನೈಜ ಅಧಿಕಾರ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ಇವರು ದೇ ವಿಲ್ ಚೆಕ್ ದ ಲಾಸ್. ಕಾನೂನುಗಳನ್ನು ಏನು ಮಾಡ್ತಾರೆ ಸೊ ಇವುಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಮತ್ತು ಚರ್ಚೆಗಳನ್ನು ಮಾಡ್ತಕ್ಕಂಥದ್ದು, ಡಿಸ್ಕಷನ್ಸ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಕೆಲಸ ಇರೋದರಿಂದ ಸೊ ಇವರುಗಳು ಇಂಡೈರೆಕ್ಟಾಗಿ ಎಲೆಕ್ಟ್ ಆಗಿರ್ತಾರೆ. ಹಾಗೂ ರಾಜ್ಯಸಭೆ ಏನಿದೆಯಲ್ಲ ಸೊ ರಾಜ್ಯಸಭೆ ಇಟ್ ರಿಪ್ರೆಸೆಂಟ್ಸ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಸೊ ರಾಜ್ಯಸಭೆ ಏನಿದೆ ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಸೊ ಇವುಗಳನ್ನು ಪ್ರತಿನಿಧಿಸುತ್ತದೆ. ಇಟ್ ರಿಪ್ರೆಸೆಂಟ್ಸ್ ದ ಎಂಟೈರ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ವೇರ್ ಆಸ್ ಲೋಕಸಭಾ ಏನಿದೆಯಲ್ಲ ಸೊ ಇಟ್ ರಿಪ್ರೆಸೆಂಟ್ಸ್ ದ ಎಂಟೈರ್ ಕಂಟ್ರಿ ಆರ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ. ಸೊ ಸಿನ್ಸ್ ಲೋಕಸಭಾ ರಿಪ್ರೆಸೆಂಟ್ಸ್ ದ ಎಂಟೈರ್ ಕಂಟ್ರಿ ಸೊ ಆರ್ ದ ಎಂಟೈರ್ ಪೀಪಲ್ ಆಫ್ ದ ಕಂಟ್ರಿ, ದೇ ವಿಲ್ ಹ್ಯಾವ್ ಮೋರ್ ಪವರ್ಸ್. ಇವರಿಗೆ ಅತಿ ಹೆಚ್ಚು ಅಧಿಕಾರಗಳು ಇರತಕ್ಕಂತಹದ್ದು. ಇದೇ ವ್ಯವಸ್ಥೆಯನ್ನು ನಾವು ರಾಜ್ಯಗಳಲ್ಲಿ ನೋಡೋದಾದರೆ, ಸ್ಟೇಟ್ಸ್ಗಳಲ್ಲಿ ನೋಡೋದಾದರೆ ಸೊ ನಮ್ಮ ಸಂವಿಧಾನ ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಸೊ ದಿಸ್ ಗೇವ್ ಆಪ್ಷನ್ಸ್ ಫಾರ್ ದ ಸ್ಟೇಟ್ಸ್. ಸೊ ಐದರ್ ದೇ ಕ್ಯಾನ್ ಹ್ಯಾವ್ ಯೂನಿಕ್ಯಾಮರಲ್ ಲೆಜಿಸ್ಲೇಚರ್ ಆರ್ ದೇ ಕ್ಯಾನ್ ಹ್ಯಾವ್ ದ ಬೈಕ್ಯಾಮರಲ್ ಲೆಜಿಸ್ಲೇಚರ್. ಅಂದರೆ ಏಕ ಸದನ ಇರತಕ್ಕಂತಹ ವ್ಯವಸ್ಥೆ ಆಗಿರ್ಬೋದು ಅಥವಾ ದ್ವಿಸದನ ಇರತಕ್ಕಂತಹ ವ್ಯವಸ್ಥೆ ಕೂಡ ಆಗಿರ್ಬೋದು. ಎರಡೂ ರೀತಿಯಲ್ಲಿ ಇರಬಹುದು ಅಂತೇಳಿ ಹೇಳಿದ್ದಾರೆ. ಸೊ ಈಗ ಸದ್ಯಕ್ಕೆ ಈ ಬೈಕ್ಯಾಮರಲ್ ಸಿಸ್ಟಮ್ ಇರತಕ್ಕಂಥದ್ದು ಕೇವಲ 6 ರಾಜ್ಯಗಳಲ್ಲಿ, ಓನ್ಲಿ 6 ಸ್ಟೇಟ್ಸ್ ಹ್ಯಾವ್ ದ ಬೈಕ್ಯಾಮರಲ್ ಸಿಸ್ಟಮ್. ಸೊ ಅದರಲ್ಲಿ ನಮ್ಮ ರಾಜ್ಯ ಒಂದು ಕರ್ನಾಟಕ, ಹಾಗೂ ನಮ್ಮ ಪಕ್ಕದ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಹಾಗೂ ಬಿಹಾರ. ಈ ಇಷ್ಟು ರಾಜ್ಯಗಳಲ್ಲಿ ಮಾತ್ರ ಇವತ್ತು ಬೈಕ್ಯಾಮರಲ್ ಅಥವಾ ದ್ವಿಸದಸ್ಯ ವ್ಯವಸ್ಥೆ ಇರತಕ್ಕಂತಹದ್ದು. ಸೊ ನಾವು ಲುಕ್ ಇನ್ ಟು ದ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ರಿಪ್ರೆಸೆಂಟೇಷನ್ ಬಗ್ಗೆ, ಪ್ರಾತಿನಿಧ್ಯದ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಲೋಕಸಭೆ ಏನಿದೆ ಸೊ ಇಲ್ಲಿ ಮೆಂಬರ್ಸ್ ಅಥವಾ MPs ಏನಿರ್ತಾರೆ ದೇ ವಿಲ್ ಬಿ ಡೈರೆಕ್ಟ್ಲಿ ಎಲೆಕ್ಟೆಡ್, ನೇರವಾಗಿ ಆಯ್ಕೆಯಾಗಿರ್ತಾರೆ. ಓಕೆ, ಚುನಾವಣೆ ಮೂಲಕ ಆಗಿರ್ತಾರೆ. ಸೊ ಇವರ ಒಂದು ಚುನಾವಣೆ ಏನಿದೆ ಸೊ ಎಲೆಕ್ಷನ್ ಆಫ್ ದ MPs ಟು ದ ಲೋಕಸಭಾ, ದ ಎಂಟೈರ್ ಕಂಟ್ರಿ ಈಸ್ ಡಿವೈಡೆಡ್ ಇಂಟು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಥವಾ ನಮ್ಮ ದೇಶ ಏನಿದೆ ಇದನ್ನು ಒಟ್ಟಾರೆಯಾಗಿ ನಾವು ಪ್ರಾದೇಶಿಕ ಕ್ಷೇತ್ರಗಳನ್ನಾಗಿ ನಾವು ವಿಂಗಡಿಸ್ತೇವೆ. ಎಂಟೈರ್ ಕಂಟ್ರಿ ಈಸ್ ಡಿವೈಡೆಡ್ ಇಂಟು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಸೊ ಈ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ ಎಂಟೈರ್ ನಮ್ಮ ದೇಶದಲ್ಲಿ ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿ ಅಥವಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಿತ ಆಲ್ಮೋಸ್ಟ್ ಈಕ್ವಲ್ ಪಾಪ್ಯುಲೇಷನ್
ಜನಸಂಖ್ಯೆ ಏನಿದೆ ಅದು ಸಮಾನವಾಗಿ ಇರಬೇಕು. ಉದಾಹರಣೆಗೆ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಇರತಕ್ಕಂತಹ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರಗಳಿದ್ದಾವೆ. ಉದಾಹರಣೆಗೆ ಬೆಂಗಳೂರು ಆಗಿರ್ಬೋದು ಅಥವಾ ನಮ್ಮ ಹಾವೇರಿ ಗದಗ ಕ್ಷೇತ್ರ. ಸೊ ಇದು ಬೆಂಗಳೂರು ಕ್ಷೇತ್ರ ಅಂದ್ಕೊಳ್ಳಿ. ಬೆಂಗಳೂರು ಮತ್ತು ಹಾವೇರಿ ಗದಗ ಇವೆರಡು ಸೇರಿ ಒಂದು ಕ್ಷೇತ್ರ, ಹಾವೇರಿ ಮತ್ತು ಗದಗ. ಸೊ ಇಲ್ಲಿರ್ತಕ್ಕಂಥ ಜನಸಂಖ್ಯೆ ಹಾಗೂ ಇಲ್ಲಿರ್ತಕ್ಕಂಥ ಜನಸಂಖ್ಯೆ ಏನಿದೆ ಸೊ ಇದು ಬಹುಪಾಲು ಸಮಾನವಾಗಿರಬೇಕು. ಇಟ್ ಶುಡ್ ಬಿ ರಫ್ಲಿ ಈಕ್ವಲ್ ಆಗಿ ಇರಬೇಕು. ಸೊ ಇದೇ ಥರ ನಮ್ಮ ಎಂಟೈರ್ ದೇಶದ ಕ್ಷೇತ್ರಗಳನ್ನಾಗಿ ನಾವೇನು ವಿಂಗಡಿಸ್ತೀವಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಅಲ್ಲಿಯ ಜನಸಂಖ್ಯೆ ಇಟ್ ಶುಡ್ ಬಿ ಆಲ್ಮೋಸ್ಟ್ ಈಕ್ವಲ್, ಬಹುಪಾಲು ಸಮಾನವಾಗಿ ಇರಬೇಕಾಗುತ್ತೆ. ಸೊ ಅದು ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆ. ಮತ್ತು ಪ್ರತಿಯೊಂದು ಕ್ಷೇತ್ರದಿಂದ ಪ್ರತಿಯೊಂದು ಕ್ಷೇತ್ರ ಒಬ್ಬ ಪ್ರತಿನಿಧಿ ಆಯ್ಕೆ ಆಗ್ತಾರೆ. ಸೊ ಒನ್ ರಿಪ್ರೆಸೆಂಟೇಟಿವ್ ಫ್ರಮ್ ಈಚ್ ಕಾನ್ಸ್ಟಿಟ್ಯೂನ್ಸಿ ವಿಲ್ ಬಿ ಎಲೆಕ್ಟೆಡ್. ಓಕೆ, ಸೊ ಈ ಎಲೆಕ್ಷನ್ ಏನಿದೆ ಸೊ ದಿಸ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ನಾನು ಹೇಳಿದ್ದೀನಿ ಸಾರ್ವತ್ರಿಕ ವಯಸ್ಕ ಮತದಾನ. ಸೊ ಈ ಸಾರ್ವತ್ರಿಕ ವಯಸ್ಕ ಮತದಾನ ಇದೆ ಸೊ ಇದರ ಒಂದು ಮೂಲ ತತ್ವ ಅಂತ ಏನು ಹೇಳಿದರೆ ದಟ್ ಈಸ್ 1 person 1 vote ಆ್ಯಂಡ್ 1 ವ್ಯಾಲ್ಯೂ. 1 person 1 vote 1 ವ್ಯಾಲ್ಯೂ. ಒಬ್ಬ ವ್ಯಕ್ತಿ ಒಂದು ಮತ ಹಾಗೂ ಒಂದು ಬೆಲೆ. ಸೊ ಯಾರೇ ಆಗಲಿ, ನಮ್ಮ ದೇಶದ ಅತಿ ಶ್ರೀಮಂತ ವ್ಯಕ್ತಿ ಆಗಲಿ ಅತಿ ಬಡವ ಆಗಲಿ, ಸೊ ಯಾರಾದರೂ ಆಗಲಿ, ಸೊ ಅವರ ಮತ ಏನಿದೆ ಅದಕ್ಕೆ ಒಂದೇ ಬೆಲೆ ಇರತಕ್ಕಂಥದ್ದು, ಅದಕ್ಕೆ ಬೇರೆ ಬೇರೆ ಬೆಲೆ ಇಲ್ಲ, ಎಲ್ರಿಗೂ ಒಂದೇ ಬೆಲೆನೇ ಇರತಕ್ಕಂತಹದ್ದು. ಮತ್ತು ಈ ಲೋಕಸಭೆ ಏನಿದೆ, ಈ ಒಟ್ಟಾರೆ ಲೋಕಸಭೆಯ ಒಂದು ಅವಧಿ ಅಥವಾ ಟರ್ಮ್ ಏನಿದೆ ಇಟ್ ಈಸ್ ಫಾರ್ 5 years. ಇಟ್ ಹ್ಯಾಸ್ ದ 5 years ಟರ್ಮ್ ಇದೆ. ಸೊ ಆ್ಯಂಡ್ ಈ ಟರ್ಮ್ ಮುಗಿಯೋಕ್ಕೆ ಮುಂಚೆನೇ ಈ ಲೋಕಸಭೆಯನ್ನು ವಿಸರ್ಜನೆ ಮಾಡ್ಬೋದು. ಸೊ ದ ಲೋಕಸಭಾ ಕ್ಯಾನ್ ಬಿ ಡಿಸಾಲ್ವ್ಡ್ ಬಿಫೋರ್ 5 years ಟರ್ಮ್. ಸೊ ಯಾವಾಗ ಡಿಸಾಲ್ವ್ ಆಗುತ್ತೆ ಅಂತ ಹೇಳಿದರೆ ವೆನ್ ದ ಪ್ರೈಮ್ ಮಿನಿಸ್ಟರ್ ಅಡ್ವೈಸಸ್ ದ ಪ್ರೆಸಿಡೆಂಟ್ ಟು ಡಿಸಾಲ್ವ್. ಲೋಕಸಭೆನ ವಿಸರ್ಜಿಸಿ ಅಂತೇಳಿ ಪ್ರೈಮ್ ಮಿನಿಸ್ಟರು ರಾಷ್ಟ್ರಪತಿಗಳಿಗೆ ಏನಾದರೂ ಸಲಹೆಯನ್ನು ಕೊಟ್ಟರೆ ಅವರು ವಿಸರ್ಜನೆ ಮಾಡ್ಬೋದು. ವಿಸರ್ಜನೆ ಮಾಡಿ ಮತ್ತೆ ಎಲೆಕ್ಷನ್ನಿಗೆ ಹೋಗ್ಬೋದು. ಅಥವಾ ಯಾವಾಗ ಯಾವುದೇ ಒಂದು ಪಾರ್ಟಿಗೆ ಮೆಜಾರಿಟಿ ಸಿಗೋದಿಲ್ಲ, ವೆನ್ ನೋ ಪಾರ್ಟಿ ಗೆಟ್ಸ್ ದ ಮೆಜಾರಿಟಿ, ಬಹುಮತ ಸಿಗೋದಿಲ್ಲ, ಹಾಗೂ ಯಾವಾಗ ಕೊಯ್ಲಿಷನ್ ಆಫ್ ಪಾರ್ಟೀಸ್ ಕೆನಾಟ್ ಫಾರ್ಮ್ ದ ಗೌರ್ಮೆಂಟ್, ಅಥವಾ ಈ ಪಕ್ಷಗಳ ಒಕ್ಕೂಟ ಏನಿದೆ, ಹಲವಾರು ಪಕ್ಷಗಳು ಸೇರಿಕೊಂಡು ಒಂದು ಒಕ್ಕೂಟ ಅಂತ ಮಾಡ್ತಾರೆ, ಆ ಎಲ್ಲ ಒಂದು ಒಕ್ಕೂಟ ಏನಿದೆ ಸೊ ಅವರು ಸಹಿತ ಸರ್ಕಾರವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಆವಾಗ ಈ ಲೋಕಸಭೆ ಏನಾಗುತ್ತೆ ಡಿಸಾಲ್ವ್ ಆಗುತ್ತೆ ಅಥವಾ ವಿಸರ್ಜನೆ ಆಗಿ ಮತ್ತೆ ಎಲೆಕ್ಷನ್ನಿಗೆ ಹೋಗಬೇಕಾಗುತ್ತೆ. ಅದೇ ರೀತಿ ನಮ್ಮ ರಾಜ್ಯಸಭೆಯ ಬಗ್ಗೆ ನಾವು ನೋಡೋದಾದರೆ ಸೊ ರಾಜ್ಯಸಭೆ ಏನಿದೆ ಇಟ್ ರಿಪ್ರೆಸೆಂಟ್ಸ್ ದ, ನಾನು ಹೇಳ್ದಂಗೆ ಇಟ್ ರಿಪ್ರೆಸೆಂಟ್ಸ್ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಏನಿದ್ದಾವೆ ಇವುಗಳ ಪ್ರಾತಿನಿಧ್ಯತೆಯನ್ನು ವಹಿಸುತ್ತೆ ನಮ್ಮ ರಾಜ್ಯಸಭಾ. ಸೊ ಇಟ್ ಈಸ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬಾಡಿ. ಪರೋಕ್ಷವಾಗಿ ಚುನಾವಣೆಯಲ್ಲಿ ಪರೋಕ್ಷ ಚುನಾವಣೆ ಆಗಿರುತ್ತೆ ಇವರಿಗೆ, ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬಾಡಿ ಇರ್ತಾರೆ. ಸೊ ವೇರ್ ದ ಸ್ಟೇಟ್ MLAs, ರಾಜ್ಯಗಳ MLA ಏನಿರ್ತಾರೆ ಸೊ ಇವರು ಏನಿರ್ತಾರೆ ಇವರು ರಾಜ್ಯಸಭೆಯ MP ಗಳನ್ನು ಆಯ್ಕೆ ಮಾಡ್ತಾರೆ. ಮತ್ತು ಈ ರಾಜ್ಯಸಭೆಯ ಸ್ಟ್ರೆಂತ್ ಏನಿದೆ, ರಾಜ್ಯಸಭೆಯ ಸ್ಟ್ರೆಂತ್ ಅಥವಾ ಟೋಟಲ್ ಸೀಟ್ಸ್, ಟೋಟಲ್ ಮೆಂಬರ್ಸ್, ಟೋಟಲ್ MPs ಏನಿರಬೇಕಲ್ಲ ಸೊ ದಟ್ ಈಸ್ ಡಿಸೈಡೆಡ್ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಆಫ್ ಸ್ಟೇಟ್. ಒಂದು ರಾಜ್ಯದ ಜನಸಂಖ್ಯೆಯ ಮೇಲೆ ಇದನ್ನು ಎಷ್ಟು ರಾಜ್ಯಸಭೆಯ ಸದಸ್ಯರು ಇರಬೇಕು ಅನ್ನೋದನ್ನು ಅಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಆ್ಯಂಡ್ ಈ ಪಾಪ್ಯುಲೇಷನ್ ಬೇಸ್ಡ್ ಸೀಟ್ಸ್ ಏನಿದೆ ಸೊ ದಿಸ್ ಈಸ್ ಫಿಕ್ಸ್ಡ್ ಅಂಡರ್ ದ 4th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ 4ನೇ ಅನುಸೂಚಿಯಲ್ಲಿ ಎಷ್ಟು ಒಂದು ರಾಜ್ಯಕ್ಕೆ ಎಷ್ಟು ಆಸನಗಳಿದ್ದಾವೆ, ಎಷ್ಟು MPs ಇರಬೇಕು ಅನ್ನೋದನ್ನು ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ್ಯಂಡ್ ಈ ಉಲ್ಲೇಖ ಏನಿದೆ ದಿಸ್ ಇಸ್ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಸೊ ಉದಾಹರಣೆಗೆ ಉತ್ತರ ಪ್ರದೇಶ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್. ಸೊ ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದರಿಂದ ಸೊ ಇವರಿಗೆ ರಾಜ್ಯಸಭೆಯಲ್ಲಿ 31 ಸೀಟುಗಳನ್ನು ನೀಡಲಾಗಿದೆ. ಸೊ ಅದೇ ಥರ ಅತಿ ಸಣ್ಣ ರಾಜ್ಯ ಸಿಕ್ಕಿಂ, ಸೊ ಇಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರೋದ್ರಿಂದ ಇವರಿಗೆ ಕೇವಲ 1 ಸ್ಥಾನವನ್ನು ನೀಡಲಾಗಿದೆ. ಸೊ ಈ ರೀತಿಯಾಗಿ ಸ್ಥಾನಗಳನ್ನು ವಿಂಗಡಿಸಲಾಗಿದೆ. ಅದೇ ಥರ ರಾಜ್ಯಸಭೆಯ ಒಂದು ಅವಧಿ ಏನಿದೆ ಸೊ ಇದರ ಟರ್ಮ್ ಇಟ್ ವಿಲ್ ಫಾರ್ 6 years. ಲೋಕಸಭೆ 5 ವರ್ಷ, ಇದು 6 ವರ್ಷ. ಆ್ಯಂಡ್ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಎವ್ರಿ 2 years 1/3 ಮೆಂಬರ್ಸ್ ದೇ ವಿಲ್ ಕಂಪ್ಲೀಟ್ ದೇರ್ ಟರ್ಮ್. ಪ್ರತಿ 2 ವರ್ಷಕ್ಕೊಮ್ಮೆ 3ನೇ ಒಂದು ಭಾಗದ ಸದಸ್ಯರು ಏನಿರ್ತಾರೆ ಅವರು ತಮ್ಮ ಅಧಿಕಾರದ ಅವಧಿಯನ್ನು ಮುಗಿಸ್ತಾರೆ. ಸೊ ಈ ರೀತಿಯಾದಂಥ ವ್ಯವಸ್ಥೆ ಇರೋದರಿಂದ ಈ ರಾಜ್ಯಸಭೆ ಏನಿದೆ ಸೊ ಇಟ್ ಈಸ್ ನೆವರ್ ಡಿಸಾಲ್ವ್ಡ್. ಇದನ್ನು ವಿಸರ್ಜನೆ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಅ ಪರ್ಮನೆಂಟ್ ಬಾಡಿ, ಅಥವಾ ಇದು ಕಾಯಂ ಸದನ ಅಂತ ಹೇಳಿ ಸಹಿತ ಹೇಳ್ತೀವಿ. ಸೊ ದಿಸ್ ಇಸ್ ದ ಪರ್ಮನೆಂಟ್ ಬಾಡಿ. ಸೊ ಯಾವಾಗ ಲೋಕಸಭೆ ಇರೋದಿಲ್ಲ ಸೊ ಆವಾಗ ರಾಜ್ಯಸಭೆಯಲ್ಲಿ ನಾವು ಹಲವಾರು ಕಾರ್ಯಗಳನ್ನು ನಮ್ಮ ದೇಶದ ಹಿತವನ್ನು ಕಾಯಲಿಕ್ಕೆ ಹಲವಾರು ಕಾನೂನು ಆಗಿರ್ಬೋದು, ಹಲವಾರು ಕಾರ್ಯಗಳನ್ನು ಇಲ್ಲಿ ಈ ಒಂದು ಸದನದಲ್ಲಿ ನಾವು ಮಾಡ್ಬೋದು. ಅದಕ್ಕೋಸ್ಕರ ಇದನ್ನು ಒಂದು ಪರ್ಮನೆಂಟ್ ಬಾಡಿಯಾಗಿ ನಾವು ಇರಿಸ್ಕೊಂಡಿದ್ದೀವಿ. ಹಾಗೂ ರಾಜ್ಯಸಭೆಯ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಕೇವಲ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಅಲ್ಲ, ನಾಟ್ ಜಸ್ಟ್ ದ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಬಟ್ ದೇರ್ ವಿಲ್ ಬಿ ಆಲ್ಸೋ ನಾಮಿನೇಟೆಡ್ ಮೆಂಬರ್ಸ್. ಇವರನ್ನು ಯಾರು ನಾಮಿನೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ಪ್ರೆಸಿಡೆಂಟ್. ದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳೆಂದರೆ ಇವರು 12 ಸದಸ್ಯರುಗಳನ್ನು ನಾಮನಿರ್ದೇಶನವನ್ನು ಮಾಡ್ತಾರೆ. ದೇ ವಿಲ್ ಬಿ ನಾಮಿನೇಟೆಡ್. ಸೊ ಹಾಗಂತ ಪ್ರೆಸಿಡೆಂಟ್ ಯಾರನ್ನು ಬೇಕಾದರೂ ನಾಮಿನೇಟ್ ಮಾಡೋದಕ್ಕೆ ಬರೋದಿಲ್ಲ. ನಮ್ಮ ಸಂವಿಧಾನದಲ್ಲಿ
ಯಾರನ್ನು ನಾಮಿನೇಟ್ ಮಾಡ್ಬೋದು ಅಂತ ಹೇಳಿದ್ರೆ ದ ಪರ್ಸನ್ಸ್ ಹೂ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ಲಿಟ್ರೇಚರ್, ಸೈನ್ಸ್, ಆರ್ಟ್ ಆ್ಯಂಡ್ ಸೋಷಿಯಲ್ ಸರ್ವಿಸ್. ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ವಿಲ್ ನಾಮಿನೇಟ್ ದ ಪರ್ಸನ್ಸ್ ಹೂ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ಲಿಟ್ರೇಚರ್, ಸೈನ್ಸ್, ಆರ್ಟ್ ಆ್ಯಂಡ್ ಸೋಷಿಯಲ್ ಸರ್ವಿಸ್. ಅಂದರೆ ರಾಷ್ಟ್ರಪತಿಗಳು ಯಾರ ನಾಮನಿರ್ದೇಶನವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಸಾಹಿತ್ಯ, ವಿಜ್ಞಾನ, ಕಲೆ ಹಾಗೂ ಸಮಾಜ ಸೇವೆ, ಸೊ ಇವುಗಳಿಗೆ ಅವರ ಕೈಯಲ್ಲಾದಷ್ಟು ಯಾರು ಕಾಂಟ್ರಿಬ್ಯೂಷನನ್ನು ಮಾಡಿರ್ತಾರೆ, ಸೊ ಅಂಥವರನ್ನು ನಾಮನಿರ್ದೇಶನವನ್ನು ಮಾಡಲಾಗುತ್ತೆ. ಸೊ ಉದಾಹರಣೆಗೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಿಂದ ಸುಧಾಮೂರ್ತಿ ಏನಿದ್ದಾರೆ, ಸುಧಾಮೂರ್ತಿ ಅಮ್ಮನವರು, ಸೊ ಇವರನ್ನು ನಮ್ಮ ರಾಜ್ಯದಿಂದ ನಾಮನಿರ್ದೇಶನ ಮಾಡಲಾಗಿದೆ, ನಾಮನಿರ್ದೇಶನ ಅಥವಾ ನಾಮಿನೇಟೆಡ್. ಸೊ ಇಲ್ಲಿ ನಮ್ಮ ರಾಜ್ಯ ಅಂತ ಹೇಳಿದ ತಕ್ಷಣ ರಾಜ್ಯಗಳಿಂದ ಅವರನ್ನು ನಾಮಿನೇಟ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ಸುಧಾಮೂರ್ತಿ ಅವರು ನಮ್ಮ ರಾಜ್ಯದವ್ರನ್ನ ಆ ಥರ ಹೇಳಿದೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ರಾಜ್ಯದವರು ಅಂತೇಳಿ ಏನು ಕಂಡೀಷನ್ ಇಲ್ಲ. ಸೊ ಅವರು ಯಾವ ರಾಜ್ಯದವರೇ ಆಗಿರಲಿ, ದೇ ಶುಡ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ಲಿಟ್ರೇಚರ್, ಸೈನ್ಸ್, ಆರ್ಟ್ ಆ್ಯಂಡ್ ಸೋಷಿಯಲ್ ಸರ್ವಿಸ್. ಸೊ ಅಂಥವರನ್ನು ನಾಮನಿರ್ದೇಶನ ಮಾಡಲಾಗುತ್ತೆ. ಸೊ ನೌ ವಿ ವಿಲ್ ಕಮ್ ಟು ದ ಫಂಕ್ಷನ್ಸ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪಾರ್ಲಿಮೆಂಟ್? ಸಂಸತ್ತು ಏನಿದೆ, ಸೊ ಇದರ ಕಾರ್ಯಗಳು ಏನು? ಸೊ ನಮ್ಮ ಶಾಸಕಾಂಗದ ಲೆಜಿಸ್ಲೇಚರ್ ಏನಿದೆ, ಸೊ ಅವರು ಯಾವ ಥರದ ಕಾರ್ಯಗಳನ್ನು ಮಾಡ್ತಾರೆ ಇಲ್ಲಿ ಸಂಸತ್ತಿನಲ್ಲಿ ಅಂತಕ್ಕಂಥದ್ದನ್ನು ಒಂದಿಷ್ಟು ತಿಳ್ಕೊಂಬರೋಣ ಈಗ. ಸೊ ಮೊದಲನೇದಾಗಿ ಇವರ ಕಾರ್ಯ ಇರ್ತಕ್ಕಂತಹದ್ದು ಇಟ್ ಈಸ್ ಕಾಲ್ಡ್ ಆ್ಯಸ್ ದ ಲೆಜಿಸ್ಲೇಟಿವ್ ಫಂಕ್ಷನ್. ಅಂದರೆ ಇವರು ಮಾಡುವುದೇ ಶಾಸಕಾಂಗ ಕಾರ್ಯ ಅಂದರೆ ನಮಗೆ ಬೇಕಾದಂತಹ ಕಾನೂನುಗಳನ್ನು ಮಾಡ್ತಕ್ಕಂಥದ್ದು, ಶಾಸನಗಳನ್ನು ಮಾಡ್ತಕ್ಕಂಥದ್ದು ಇವರ ಮೊದಲ ಕಾರ್ಯ. ಸೊ ದೇ ಆರ್ ಅ ಲಾ ಮೇಕಿಂಗ್ ಬಾಡಿ. ಸೊ ಇವರು ನಮ್ಮ ದೇಶದ ಹಿತಾಸಕ್ತಿಗೆ ಬೇಕಾಗಿರ್ತಕ್ಕಂತಹದ್ದು ಹಲವಾರು ವಿಷಯಗಳ ಮೇಲೆ, ಸೆವೆರಲ್ ಸಬ್ಜೆಕ್ಟ್ಸ್ ದೇ ಡು ಮೇಕ್ ದ ಲಾಸ್. ಸೊ ಈ ಸಬ್ಜೆಕ್ಟ್ಸ್ಗಳಿಂದವೆ. ಸೊ ದೀಸ್ ಆರ್ ಗಿವನ್ ಅಂಡರ್ ದ 7th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈ 7th ಶೆಡ್ಯೂಲ್ ಅಥವಾ ಅನುಸೂಚಿ ಅಂತ ಹೇಳ್ತೀವಿ ಕನ್ನಡದಲ್ಲಿ, 7ನೇ ಅನುಸೂಚಿ. ಸೊ ಇದರಲ್ಲಿ ಈ 7th ಶೆಡ್ಯೂಲ್ ಇದೆ. ಇದರಲ್ಲಿ 3 ರೀತಿಯಾಗಿ ವಿಷಯಗಳನ್ನು ವಿಂಗಡಿಸಲಾಗಿದೆ. ಸೊ ಮೊದಲನೇದಾಗಿ ಯೂನಿಯನ್ ಲಿಸ್ಟ್ ಅಥವಾ ಒಕ್ಕೂಟದ ಪಟ್ಟಿ ಅಂತ ಹೇಳ್ತೀವಿ. ಒಕ್ಕೂಟದ ಪಟ್ಟಿ ಇರುತ್ತೆ, ಯೂನಿಯನ್ ಲಿಸ್ಟು. ಸೊ ಇದರಲ್ಲಿ ಹಲವಾರು ಸಬ್ಜೆಕ್ಟ್ಸ್ ಇರ್ತವೆ. ಸೊ ಇದರಲ್ಲಿ ಡಿಫೆನ್ಸು ಮತ್ತು ಕಮ್ಯುನಿಕೇಷನ್ನು. ಸೊ ಅದೇ ಥರ ಇನ್ನೂ ಹಲವಾರು ವಿಷಯಗಳು ಬರ್ತವೆ ಇಲ್ಲಿ. ಅಟಾಮಿಕ್ ಎನರ್ಜಿ. ಸೊ ಹಲವಾರು ವಿಷಯಗಳು ಇದರಲ್ಲಿ ಬರ್ತವೆ ಯೂನಿಯನ್ ಲಿಸ್ಟಲ್ಲಿ. ಸೊ ಇದರ ಮೇಲೆ ಪಾರ್ಲಿಮೆಂಟ್ ಏನಿದೆ, ಸೊ ದೇ ವಿಲ್ ಮೇಕ್ ದ ಲಾಸ್. ಅದಾದಮೇಲೆ ಸ್ಟೇಟ್ ಲಿಸ್ಟ್ ಅಂತ ಬರುತ್ತೆ, ರಾಜ್ಯಗಳ ಪಟ್ಟಿ. ಸೊ ಇದರಲ್ಲಿ ಹಲವಾರು ವಿಷಯಗಳು ಬರ್ತವೆ. ಅಗ್ರಿಕಲ್ಚರು, ಲೋಕಲ್ ಗೌರ್ಮೆಂಟು, ಸೊ ಈ ಥರ, ಮತ್ತು ಹೆಲ್ತು, ಲಾ ಆ್ಯಂಡ್ ಆರ್ಡರ್ ಅಥವಾ ಪೊಲೀಸ್. ಸೊ ಈ ವಿಷಯಗಳ ಮೇಲೆ ರಾಜ್ಯಗಳು ಅವರು ಕಾನೂನುಗಳನ್ನು ಮಾಡ್ತಾರೆ. ಸೊ ಅದಾದಮೇಲೆ ಕನ್ಕರೆಂಟ್ ಲಿಸ್ಟ್ ಅಂಥೇಳಿ ಬರುತ್ತೆ, ಅಥವಾ ಸಹವರ್ತ ಪಟ್ಟಿ ಅಂತ ಹೇಳ್ತೀವಿ, ಕನ್ಕರೆಂಟ್ ಲಿಸ್ಟು. ಸೊ ಈ ಲಿಸ್ಟಲ್ಲಿ ಕೇಂದ್ರ ಹಾಗೂ ರಾಜ್ಯ, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಇಬ್ಬರು ಕೂಡ ಅವರು ಕಾನೂನುಗಳನ್ನು ಮಾಡ್ಬೋದು. ಸೊ ಅದಕ್ಕೆ ಇವುಗಳನ್ನು ಸಹವರ್ತಿ ಪಟ್ಟಿ ಅಥವಾ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಈಗ ಪಾರ್ಲಿಮೆಂಟ್ ಏನಿದೆ, ಕೇಂದ್ರದಲ್ಲಿರ್ತಕ್ಕಂಥ ಪಾರ್ಲಿಮೆಂಟು, ಸೊ ಇವರು ಈ ಯೂನಿಯನ್ ಲಿಸ್ಟ್ ಏನಿದೆ, ಸೊ ಇವುಗಳ ಮೇಲೆ ಲಾಸ್ ಅಥವಾ ಶಾಸನಗಳನ್ನು ಇವರು ಮಾಡ್ತಾರೆ. ಸೊ ಅಲ್ಲಿ ಮಾಡಿರ್ತಕ್ಕಂಥ ಶಾಸನಗಳು, ಸೊ ದೇ ವಿಲ್ ಬಿ ಅಪ್ಲಿಕೇಬಲ್ ಟು ದ ಎಂಟೈರ್ ಕಂಟ್ರಿ. ನಮ್ಮ ಇಡೀ ದೇಶಕ್ಕೆ ಅವು ಅಪ್ಲೈ ಆಗ್ತವೆ. ಸೊ ಇಲ್ಲಿ ಮಾಡ್ತಕ್ಕಂತಹ ಶಾಸನಗಳೇನಿದ್ದಾವೆ, ಸೊ ದೇ ವಿಲ್ ಬಿ ಪ್ರಿಪೇರ್ಡ್ ಅಥವಾ ದೇ ವಿಲ್ ಬಿ ಡ್ರಾಫ್ಟೆಡ್ ಬೈ ದ ಬ್ಯೂರೋಕ್ರಾಟ್ಸ್ ಅಥವಾ ಸಿವಿಲ್ ಸರ್ವೆಂಟ್ಸ್ ಅಂತ ಏನು ಹೇಳ್ತೀವಿ, ನಾಗರಿಕ ಸೇವೆಯಲ್ಲಿರ್ತಕ್ಕಂಥ ಆಫೀಸರ್ಸ್. ಸೊ ಅವರು ಇಂಥ ಕಾನೂನುಗಳನ್ನು ಪ್ರಿಪೇರ್ ಮಾಡ್ತಾರೆ, ಅಥವಾ ಕರಡು ಅಂತ ಏನು ಹೇಳ್ತೀವಿ, ಡ್ರಾಫ್ಟ್ ಅಂತ ಹೇಳಿದ್ರೆ. ಸೊ ಅವುಗಳನ್ನ ಪ್ರಿಪೇರ್ ಮಾಡೋದೇ ಅವರು. ಆ್ಯಂಡ್ ದೇ ವಿಲ್ ಬಿ ಸೂಪರ್ವೈಸ್ಡ್ ಬೈ ದ ಮಿನಿಸ್ಟರ್ಸ್. ಯಾವ ಮಿನಿಸ್ಟರ್ ಇರ್ತಾರಲ್ಲ, ಸೊ ಪರ್ಟಿಕ್ಯುಲರ್ ಮಿನಿಸ್ಟರ್, ಸೊ ಅವರ ಅಡಿಯಲ್ಲಿ ಬ್ಯೂರೋಕ್ರಾಟ್ಸ್ ಏನಿರ್ತಾರೆ, ದೇ ವಿಲ್ ಪ್ರಿಪೇರ್ ದ ಡ್ರಾಫ್ಟ್ ಆಫ್ ದ ಬಿಲ್. ಒಂದು ಮಸೂದೆಯ ಕರಡು ಏನಿದೆ ಅದನ್ನು ಪ್ರಿಪೇರ್ ಮಾಡ್ತಾರೆ ಈ ಬ್ಯೂರೋಕ್ರಾಟ್ಸ್. ಸೊ ಆ್ಯಂಡ್ ಯಾವುದೇ ಒಂದು ಬಿಲ್ ಆಗಲಿ, ಸೊ ಯಾವುದೇ ಒಂದು ಮಸೂದೆ ಆಗಲಿ, ಸೊ ಇಟ್ ವಿಲ್ ಬಿ ಡಿಸೈಡೆಡ್ ಬೈ ದ ಕ್ಯಾಬಿನೆಟ್. ಆ ಒಂದು ಬಿಲ್ಲನ್ನು ಸಂಸತ್ತಿನಲ್ಲಿ ನಾವು ತರಬೇಕೋ ಬೇಡೋ, ಅದನ್ನು ಪರಿಚಯಿಸಬೇಕೋ ಬೇಡೋ ಅನ್ನೋದನ್ನು ಕ್ಯಾಬಿನೆಟ್ ನಿರ್ಧಾರ ಮಾಡುತ್ತೆ. ಹಾಗೂ ಯಾವ ಸಮಯದಲ್ಲಿ ಇದನ್ನು ತರಬೇಕು ಅನ್ನೋದನ್ನು ಸಹಿತ ಕ್ಯಾಬಿನೆಟ್ಟು ನಿರ್ಧಾರವನ್ನು ಮಾಡುತ್ತೆ. ಆ್ಯಂಡ್ ಯಾವ ಒಂದು ಬಿಲ್ ಅಥವಾ ಮಸೂದೆ ಏನಿದೆ, ಸೊ ಯಾವ ಬಿಲ್ಲನ್ನು ಮಿನಿಸ್ಟರ್ ಸಂಸತ್ತಿನಲ್ಲಿ ಪರಿಚಯಿಸ್ತಾರಲ್ಲ, ಸೊ ಅಂತಹ ಬಿಲ್ಗಳನ್ನು ನಾವು ಪಬ್ಲಿಕ್ ಬಿಲ್ ಅಂತೇಳಿ ಕರಿತೀವಿ. ಅಂಥವುಗಳನ್ನು ಪಬ್ಲಿಕ್ ಬಿಲ್ ಅಥವಾ ಸಾರ್ವಜನಿಕ ಮಸೂದೆ. ಯಾಕೆ ಪಬ್ಲಿಕ್ ಬಿಲ್ ಅಂತ ಹೇಳ್ತೀವಿ ಅಂದರೆ, ಒಬ್ಬ ಮಿನಿಸ್ಟರ್ ಏನಿದ್ದಾರೆ, ಹಿ ಈಸ್ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯಾಂಗ. ಸೊ ದೇ ಆರ್ ದ ಮೇನ್ ಇಂಪ್ಲಿಮೆಂಟರ್ಸ್ ಅಥವಾ ಮೇನ್ ಎಕ್ಸಿಕ್ಯೂಟರ್ಸ್ ಆಫ್ ದ ಪಾಲಿಸೀಸ್. ಸೊ ಇವರನ್ನು ನಾವು ಎಂಟೈರ್ ಆಗಿ ಒಂದು ಸರ್ಕಾರ ಅಂತ ಏನು ಕರಿತೀವಿ, ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಅದರ್ ಮಿನಿಸ್ಟರ್ಸ್. ಸೊ ಇವರುಗಳನ್ನು ನಾವು ಫೇಮಸ್ಲಿ ನಾವು
ಗೌರ್ಮೆಂಟ್ ಅಂತ ಏನು ಕರಿತೀವಲ್ಲ, ಸೊ ಅದಕ್ಕೋಸ್ಕರ ಇವರು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಬಿಲ್ಗಳನ್ನು ಸಾರ್ವಜನಿಕ ಮಸೂದೆ ಅಥವಾ ಪಬ್ಲಿಕ್ ಬಿಲ್ ಅಂತ ಹೇಳಿ ಕರಿತೀವಿ. ಸೊ ಇವರನ್ನು ಬಿಟ್ಟು ಬೇರೆ ಯಾವುದೇ ಎಂ ಪಿ, ಸೊ ಇವರು ರೂಲಿಂಗ್ ಪಾರ್ಟಿ ಎಂ ಪಿ ಆದರೂ ಆಗಿರ್ಬೋದು ಅಥವಾ ಅಪೋಸಿಷನ್ ಪಾರ್ಟಿ ಎಂ ಪಿ ಆದರೂ ಆಗಿರ್ಬೋದು. ಸೊ ಅವ್ರು ಯಾರಾದರೂ ಆಗಿರಲಿ, ಸೊ ಇವರು ಏನಾದರೂ ಯಾವುದಾದ್ರು ಒಂದು ಮಸೂದೆಯನ್ನು ಪರಿಚಯಿಸಿದರೆ ಸೊ ಅದನ್ನು ನಾವು ಪ್ರೈವೇಟ್ ಬಿಲ್ ಅಂಥೇಳಿ ಕರಿತೀವಿ ಅಥವಾ ಖಾಸಗಿ ಮಸೂದೆ ಅಂಥೇಳಿ ನಾವು ಕರಿತೀವಿ. ಆ್ಯಂಡ್ ಎರಡನೆಯ ಒಂದು ಕಾರ್ಯಕ್ಕೆ ಬರೆದರೆ ದ ಸೆಕೆಂಡ್ ಫಂಕ್ಷನ್ ಈಸ್ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಟಿವ್ಸ್ ಅಥವಾ ಕಾರ್ಯಾಂಗ ಏನಿದೆ ಎಕ್ಸಿಕ್ಯೂಟಿವ್ಸ್ ಅಂದರೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಸೊ ಇವರನ್ನು ನಿಯಂತ್ರಣ ಮಾಡುವುದೇ ಇನ್ನೊಂದು ಕಾರ್ಯ. ಯಾರ ಕಾರ್ಯ ಇದು ಶಾಸಕಾಂಗ ಅಥವಾ ಲೆಜಿಸ್ಲೇಚರ್ನ ಕಾರ್ಯ. ಇವುಗಳನ್ನು ನಿಯಂತ್ರಣ ಮಾಡೋದೇ ಇವರ ಕಾರ್ಯ. ಸೊ ಹಾಗಿದ್ರೆ ಯಾಕೆ ನಿಯಂತ್ರಣ ಮಾಡ್ತಾರೆ ಅಂತ ಹೇಳಿದರೆ, ಸೊ ನಾವು ಎಲೆಕ್ಟ್ ಮಾಡಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರು ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದಾರಲ್ಲ, ಇವರು ಅವರ ಇಚ್ಛೆಗೆ ತಕ್ಕಂತೆ ಆಡಳಿತವನ್ನು ಮಾಡೋ ಹಾಗಿಲ್ಲ. ಓಕೆ, ಅವರಿಗೆ ತಕ್ಕ ಆಡಳಿತ ಮಾಡೋಂಗಿಲ್ಲ. ದೇ ಶುಡ್ ಬಿ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್. ಸೊ ಇಂಡೈರೆಕ್ಟ್ಲಿ ಈ ಲೆಜಿಸ್ಲೇಚರ್ ಏನಿದೆ ಇವರು ಜನಗಳ ಪರವಾಗಿ, ಸೊ ಆನ್ ಬಿಹಾಫ್ ಆಫ್ ದ ಪೀಪಲ್ ದೇ ವಿಲ್ ಹೋಲ್ಡ್ ದೀಸ್ ಎಕ್ಸಿಕ್ಯೂಟಿವ್ಸ್ ಅಕೌಂಟಬಲ್. ಜನಗಳ ಪರವಾಗಿ ಇವರು ಕಾರ್ಯಾಂಗವನ್ನು ಇವರು ಜವಾಬ್ದಾರಿಗೆ ತಗೊತಾರೆ. ಸೊ ಅದಕ್ಕೋಸ್ಕರ ದೀಸ್ ಪೀಪಲ್ ವಿಲ್ ಬಿ ಕಂಟ್ರೋಲ್ಡ್ ಬೈ ದ ಲೆಜಿಸ್ಲೇಚರ್. ಹಾಗಿದ್ರೆ ಯಾವ ಥರ ಕಂಟ್ರೋಲ್ ಮಾಡ್ತಾರೆ? ದೇರ್ ಆರ್ ವೇರಿಯಸ್ ಡಿವೈಸಸ್, ಹಲವಾರು ರೀತಿಗಳಿದ್ದಾವೆ ಇವರನ್ನು ಕಂಟ್ರೋಲ್ ಮಾಡೋದಕ್ಕೆ. ಸೊ ಮೊದಲನೇದಾಗಿ, ಸೊ ನಿಮಗೆಲ್ಲ ಗೊತ್ತಿದೆ ಸದನದ ಕಲಾಪಗಳಂತ ಹೇಳ್ತವೆ, ಸೆಷನ್ಸ್ ಆಫ್ ದ ಪಾರ್ಲಿಮೆಂಟು. ಸೊ ಅಲ್ಲಿ ಡಿಸ್ಕಷನ್ಸ್ ಆಗುತ್ತೆ, ಚರ್ಚೆಗಳಾಗುತ್ತೆ. ಯಾವುದಾದ್ರೂ ಇಂಪಾರ್ಟೆಂಟ್ ವಿಷಯಗಳಿದ್ದರೆ ಅಲ್ಲಿ ಚರ್ಚೆಗಳಾಗ್ತವೆ. ಸೊ ಅಲ್ಲಿ ಸರ್ಕಾರ ಉತ್ತರಿಸಬೇಕಾಗುತ್ತೆ ಸದನದಲ್ಲಿ. ಸೊ ಈ ರೀತಿಯಾದಂಥ ಒಂದು ಕಂಟ್ರೋಲನ್ನು ಮಾಡಿದ್ರೆ ನೆಕ್ಸ್ಟ್ ಏನಿರುತ್ತೆ, ಇಟ್ ಈಸ್ ರಿಲೇಟೆಡ್ ಟು ದ ಅಪ್ರೂವಲ್ ಆರ್ ರೆಫ್ಯೂಸಲ್ ಆಫ್ ದ ಲಾಸ್. ಏನು ಕಾನೂನನ್ನು ಮಾಡ್ತಾರೆ ಸಂಸತ್ತಿನಲ್ಲಿ ಅಂಥವುಗಳನ್ನು ಒಂದು ಅನುಮೋದನೆಯನ್ನು ಮಾಡ್ಬೋದು ಅಥವಾ ಅವುಗಳನ್ನು ನಿರಾಕರಣೆಯನ್ನು ಮಾಡ್ಬೋದು. ಸೊ ಈ ರೀತಿಯಾಗಿಯೂ ಸಹಿತ ಇವರು ಕಾರ್ಯಾಂಗವನ್ನು ಎಕ್ಸಿಕ್ಯೂಟಿವ್ಸನ್ನು ಕಂಟ್ರೋಲ್ ಮಾಡ್ತಾರೆ. ಆ್ಯಂಡ್ ಮೂರನೆಯ ಒಂದು ರೀತಿ ಅಂತ ಹೇಳಿದರೆ ಇಟ್ ಈಸ್ ಬೇಸಿಕಲಿ ಫಿನಾನ್ಷಿಯಲ್ ಕಂಟ್ರೋಲ್ ಅಥವಾ ಹಣಕಾಸು ನಿಯಂತ್ರಣ. ಯಾವ ಥರ ಹಣಕಾಸು ನಿಯಂತ್ರಣ ಮಾಡ್ತಾರೆ? ಮೊದಲನೇದಾಗಿ ಬಜೆಟ್. ನಮ್ಮ ಸಂವಿಧಾನ ಹೇಳುತ್ತೆ ಆರ್ಟಿಕಲ್ 112ರಲ್ಲಿ, ಆರ್ಟಿಕಲ್ 112 ಅಥವಾ 112ನೇ ವಿಧಿ, ಇದರ ಪ್ರಕಾರ ಸರ್ಕಾರ ಏನಿದೆ ಸೊ ಅವರು ಬಜೆಟನ್ನು ಮಂಡಿಸಲೇಬೇಕು. ಆಯವ್ಯಯ ಅಂತ ಹೇಳ್ತೀವಿ ಕನ್ನಡದಾಗಿ, ಆಯವ್ಯಯ. ಸೊ ಈ ಬಜೆಟನ್ನು ಮಂಡಿಸಲೇಬೇಕು ಪ್ರತಿ ವರ್ಷ. ಈ ಬಜೆಟನ್ನು ಪಾರ್ಲಿಮೆಂಟಲ್ಲಿ ಮಂಡಿಸಬೇಕು. ಅದು ಮಂಡಿಸಿ ಅಲ್ಲಿ ಪಾರ್ಲಿಮೆಂಟ್ ಏನಿದೆ ಅಥವಾ ಲೋಕಸಭೆ ಏನಿದೆ ಸೊ ಇದರ ಒಂದು ಅನುಮೋದನೆಯನ್ನು ತಗೋಬೇಕಾಗುತ್ತೆ. ಈ ಬಜೆಟ್ನಲ್ಲಿ ಎಕ್ಸ್ಪೆಂಡಿಚರ್ ಖರ್ಚು ಏನಿದೆ ಅದನ್ನು ಮಾಡೋದಕ್ಕೆ ಲೋಕಸಭೆಯ ಒಂದು ಅನುಮೋದನೆ ಬೇಕಾಗ್ತದೆ. ಸೊ ಇದು ಕೂಡ ಒಂದು ನಿಯಂತ್ರಣ ಮಾಡ್ತಕ್ಕಂತಹ ರೀತಿ. ನಾಲ್ಕನೇ ರೀತಿ ಅಂತ ಹೇಳಿದರೆ ಇಟ್ ಈಸ್ ನೋ ಕಾನ್ಫಿಡೆನ್ಸ್ ಮೋಷನ್ ಅಥವಾ ಅವಿಶ್ವಾಸ ನಿರ್ಣಯ. ಅವಿಶ್ವಾಸ ನಿರ್ಣಯ, ನೋ ಕಾನ್ಫಿಡೆನ್ಸ್. ಸೊ ಈ ಶಬ್ದದಲ್ಲಿದೆ ನೋ ಕಾನ್ಫಿಡೆನ್ಸ್ ಅಂದರೆ ನಮ್ಮ ಶಾಸಕಾಂಗ ಅಥವಾ ಲೆಜಿಸ್ಲೇಚರ್ ಏನಿದೆ ದೇ ಡು ನಾಟ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಎಕ್ಸಿಕ್ಯೂಟಿವ್ಸ್. ಅಂದರೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದ್ದಾರೆ, ಮಂತ್ರಿಮಂಡಲ ಒಟ್ಟಾರೆ, ಇವರ ಮೇಲೆ ನಮಗೆ ಯಾವುದೇ ರೀತಿಯ ವಿಶ್ವಾಸ ಇಲ್ಲ ಅಂಥೇಳಿ ನೋ ಕಾನ್ಫಿಡೆನ್ಸ್ ಮೋಷನನ್ನು ಏನಾದರೂ ಸದನದಲ್ಲಿ ಪಾಸ್ ಆದರೆ ಸೊ ಅವಾಗ ಸಹಿತ ಸರ್ಕಾರ ಏನಿದೆ ಬಿದ್ದು ಹೋಗುತ್ತೆ. ಅವಾಗ ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿದ್ದಾರೆ ಇವರು ಅಧಿಕಾರವನ್ನು ಕಳ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನೋದು ತುಂಬಾ ಪವರ್ಫುಲ್. ಈ ರೀತಿಯಾಗಿ ಕಂಟ್ರೋಲನ್ನು ಸಹಿತ ಮಾಡ್ತಾರೆ. ಸೊ ಈಗ ಮೊದಲನೇದಾಗಿ ಈ ಡೆಲಿಬರೇಷನ್ ಅಂತ ಏನು ನೋಡಿದಲ್ಲ ನಾವು, ಚರ್ಚೆ, ಡೆಲಿಬರೇಷನ್ ಆ್ಯಂಡ್ ಡಿಸ್ಕಷನ್, ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ ಯಾವ ಥರ ಡೆಲಿಬರೇಷನ್ ಡಿಸ್ಕಷನ್ ಆಗುತ್ತೆ. ಸೊ ಮೊದಲನೇದಾಗಿ ಡ್ಯೂರಿಂಗ್ ಲಾ ಮೇಕಿಂಗ್ ಪ್ರೊಸೆಸ್, ಕಾನೂನನ್ನು ಮಾಡುವಾಗ ಸೊ ಅಂಥ ಸಮಯದಲ್ಲಿ ಡಿಸ್ಕಷನ್ಸ್ ಆಗುತ್ತೆ. ಸೊ ಅದಾದಮೇಲೆ ಡ್ಯೂರಿಂಗ್ ಜನರಲ್ ಡಿಸ್ಕಷನ್ಸ್, ಸಾಮಾನ್ಯ ಚರ್ಚೆ, ಒಂದು ಕಾನೂನು ತರವಾಗಿ ಆಗ್ತಕ್ಕಂಥ ಚರ್ಚೆ ಬೇರೆ, ಸಾಮಾನ್ಯವಾಗಿ ಆಗ್ತಕ್ಕಂತಹ ಚರ್ಚೆಗಳು ಸೊ ಆ ಟೈಮಲ್ಲಿ ಆಗುತ್ತೆ. ಸೊ ಅದಾದಮೇಲೆ ಕ್ವಶನ್ ಅವರ್ ಅಂತೇಳಿ ಇರ್ತವೆ, ಸದನದ ಕಲಾಪ ಏನಿರುತ್ತೆ, ಸೆಷನ್ ಇರುತ್ತಲ್ಲ, ಸೊ ಆ ಸೆಷನ್ನಲ್ಲಿ ಮೊದಲನೆಯ ಅವಧಿ ಏನಿರುತ್ತೆ ಇಟ್ ಈಸ್ ಕಾಲ್ಡ್ ಆಸ್ ಕ್ವಶನ್ ಅವರ್, ಪ್ರಶ್ನೋತ್ತರ ವೇಳೆ ಅಂತ ಹೇಳ್ತೀವಿ. ಸೊ ಈ ಪ್ರಶ್ನೋತ್ತರ ವೇಳೆಯಲ್ಲಿ ಅಲ್ಲಿ ಎಂ ಪಿಸ್ ಏನಿದಾರಲ್ಲ ಸೊ ದೇ ಕ್ಯಾನ್ ಆಸ್ಕ್ ಕ್ವಶನ್ ಟು ದ ಮಿನಿಸ್ಟರ್ಸ್. ಮಂತ್ರಿಗಳಿಗೆ ಯಾವ ಒಬ್ಬ ಎಂ ಪಿನೂ ಸಹಿತ ಅಲ್ಲಿ ಕ್ವಶನ್ಸನ್ನು ಕೇಳ್ಬೋದು. ಆ್ಯಂಡ್ ಈ ಕ್ವಶನ್ ಅವರಲ್ಲಿ ಈ ಮಿನಿಸ್ಟರ್ಸ್ ಏನಿದಾರಲ್ಲ ಮಂತ್ರಿಗಳು ದೇ ಆರ್ ಬೌಂಡ್ ಟು ಆನ್ಸರ್. ಅವರು ಕಂಪಲ್ಸರಿಯಾಗಿ ಅದಕ್ಕೆ ಉತ್ತರ ಕೊಡಲೇಬೇಕು. ದೇ ಆರ್ ಬೌಂಡ್ ಟು ಆನ್ಸರ್ ಟು ದಟ್ ಕ್ವಶನ್. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ದ ಕ್ವಶನ್ ಅವರ್. ಸೊ ಇದಾದ ಮೇಲೆ ಇನ್ನೊಂದು 0 ಅವರ್ ಅಂತ ಬರುತ್ತೆ, 0 ಅವರ್ ಅಥವಾ ಶೂನ್ಯ ವೇಳೆ. ಈ ಶೂನ್ಯ ವೇಳೆ ಹೆಂಗಪ್ಪ ಅಂತ ಹೇಳಿದ್ರೆ ಕ್ವಶನ್ ಅವರ್ ಮುಗಿದ ಮೇಲೆ ಈ 0 ಅವರ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಿವರೆಗೂ ಅವತ್ತಿನ ಸದನದ ಮುಖ್ಯ ಕಾರ್ಯ ಏನಿರುತ್ತಲ್ಲ, ಮುಖ್ಯ ಕಾರ್ಯ, ಸೊ ಅದನ್ನು ಕೈಗೆತ್ಕೊಳ್ಳೋದಕ್ಕೆ ಮುಂಚೆ ಒಂದು ಸಮಯ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಅವರ್ ಆಗುತ್ತೆ. ಸೊ ಈ ಗ್ಯಾಪ್ ಏನಿದೆಯಲ್ಲ, ಈ ಗ್ಯಾಪು ಇದನ್ನು 0 ಅವರ್ ಅಂತ ಕರಿತೀವಿ. ಸೊ ಈ 0 ಅವರ್ ಮುಗಿದ ನಂತರ ದ ಇಂಪಾರ್ಟೆಂಟ್ ವರ್ಕ್, ಆ ಸದನದ ಅವತ್ತಿನ ಇಂಪಾರ್ಟೆಂಟ್ ಒಂದು ಕೆಲಸ, ಅವತ್ತಿನ ವೇಳಾಪಟ್ಟಿಯ ಪ್ರಕಾರ ಯಾವ ಒಂದು ಕಾರ್ಯ ಇರುತ್ತಲ್ಲ, ಯಾವ ಫಂಕ್ಷನ್, ಸೊ ಅದು ಒಂದು ಕಾನೂನನ್ನು ತರೋದಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಆಗಿರ್ಬೋದು. ಸೊ ಅದು ಈ ಕಾರ್ಯವನ್ನು ತಗೊಳ್ಳೋದಕ್ಕಿಂತ ಮುಂಚೆ 0 ಅವರ್ ಅಥವಾ ಶೂನ್ಯ ವೇಳೆ ಅಂತೇಳಿ ಇರುತ್ತೆ. ಸೊ ಈ ಶೂನ್ಯ ವೇಳೆಯ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಮೆಂಬರ್ ಆಗಲಿ, ಎಂ ಪಿ ಆಗಲಿ, ಹಿ ಕ್ಯಾನ್ ಆಸ್ಕ್ ದ ಕ್ವಶನ್ಸ್. ಇವರು ಸರ್ಕಾರಕ್ಕೆ ಅಥವಾ ಮಿನಿಸ್ಟರ್ಸ್ಗೆ ಕ್ವಶನ್ಸ್ ಕೇಳ್ಬೋದು. ಬಟ್ ಇಲ್ಲಿ ದ ಮಿನಿಸ್ಟರ್ ಈಸ್ ನಾಟ್ ಬೌಂಡ್ ಟು ಆನ್ಸರ್. ಮಿನಿಸ್ಟರ್ ಈಸ್ ನಾಟ್ ಬೌಂಡ್. ಒಬ್ಬ ಮಂತ್ರಿ ಅಲ್ಲಿ ಉತ್ತರಿಸಲೇಬೇಕು ಅಂತಕ್ಕಂಥ ಯಾವುದೇ ರೀತಿ ಕಂಪಲ್ಸರಿ ಇಲ್ಲ. ಸೊ ಅದು ಇದರ ವಿಶೇಷತೆ. ಸೊ ಈ ರೀತಿಯಾಗಿ ಚರ್ಚೆಗಳ ಮೂಲಕ ಕ್ವಶನ್ ಅವರು 0 ಅವರು ಮತ್ತು ಇನ್ನೊಂದು ½ an hour ಡಿಸ್ಕಷನ್ಸ್ ಅಂತ ಬರ್ತವೆ.
ಸೊ ಇದು ನಿಮ್ಮ ಪಾರ್ಲಿಮೆಂಟಲ್ಲಿ ನೀವು ಡೀಟೇಲಾಗಿ ಓದುವಾಗ ಗೊತ್ತಾಗ್ತವೆ. ಹಾಫ್ ಆನ್ ಅವರ್ ಡಿಸ್ಕಷನ್, ಓಕೆ, ಅರ್ಧ ಗಂಟೆ ಚರ್ಚೆ, ಮತ್ತು ಅಡ್ಜರ್ನ್ಮೆಂಟ್ ಮೋಷನ್ಸ್. ಅಡ್ಜರ್ನ್ಮೆಂಟ್ ಇಸ್ ನಥಿಂಗ್ ಬಟ್ ಮುಂದೂಡಿಕೆ. ಅಡ್ಜರ್ನ್ಮೆಂಟ್ ಮೋಷನ್ ಅಂದರೆ ಇವತ್ತಿನ ಈ ಚರ್ಚೆನ ಮುಂದೂಡಬೇಕು ಅಂತೇಳಿ ಮುಂದೂಡಿಕೆಯ ಒಂದು ಸೂಚನೆ. ಸೊ ಈ ರೀತಿಯಾದಂತಹ ಹಲವಾರು ವಿಧಗಳಿಂದ ಪಾರ್ಲಿಮೆಂಟ್ ಏನಿದೆ ಇವರು ಎಕ್ಸಿಕ್ಯೂಟಿವ್ಸ್ನ ಅಂದರೆ ಕಾರ್ಯಾಂಗವನ್ನು ಕಂಟ್ರೋಲ್ ಮಾಡ್ತಾರೆ. ಆ್ಯಂಡ್ ಎರಡನೇದು ನೋಡೋದಾದರೆ ರಿಗಾರ್ಡಿಂಗ್ ಅಪ್ರೂವಲ್ ಆರ್ ರೆಫ್ಯೂಸಲ್ ಆಫ್ ಲಾ. ಒಂದು ಕಾನೂನನ್ನು ಇವರು ಅನುಮೋದನೆಯನ್ನು ಮಾಡಬಹುದು, ಅದನ್ನು ಅನುಮೋದನೆ ಮಾಡದೇನೂ ಇರ್ಬೋದು, ರೆಫ್ಯೂಸಲ್ ಆಫ್ ಲಾ. ಸೊ ಯಾವುದೇ ಒಂದು ಬಿಲ್ ಆಗಲಿ, ಒಂದು ಮಸೂದೆ ಆಗಲಿ, ಸೊ ಅದು ಕಾನೂನು ಆಗಬೇಕು, ಒಂದು ಲಾ ಆಗಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ಪಾರ್ಲಿಮೆಂಟಿನ ಒಪ್ಪಿಗೆ ಬೇಕು. ಪಾರ್ಲಿಮೆಂಟ್ ಒಪ್ಪಬೇಕು. ಪಾರ್ಲಿಮೆಂಟಿನ ನಂತರ ಪ್ರೆಸಿಡೆಂಟ್ ಇವರು ಸೈನ್ ಹಾಕಬೇಕು, ಇವರು ಒಪ್ಪಿಗೆ ಬೇಕು, ಆವಾಗಲೇ ಇದು ಲಾ ಆಗೋದು. ಓಕೆ, ಸೊ ಅದಕ್ಕೋಸ್ಕರ ನಮ್ಮ ಪಾರ್ಲಿಮೆಂಟಲ್ಲಿ ಒಂದು ಬಿಲ್ ಯಾವಾಗ ಅದಕ್ಕೆ ಮೆಜಾರಿಟಿ ಸಪೋರ್ಟ್ ಸಿಗುತ್ತಲ್ಲ ಆವಾಗಲೇ ಅದು ಕಾನೂನು ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಅಬೌಟ್ ದ ಫೈನಾನ್ಷಿಯಲ್ ಕಂಟ್ರೋಲ್. ಸೊ ನಾನು ಹೇಳ್ದಂಗೆ ಫಿನಾನ್ಷಿಯಲ್ ಕಂಟ್ರೋಲ್ ಯಾವ ಥರ ಮಾಡ್ತಾರೆ. ಸೊ ಒಂದು ಬಜೆಟ್ ಮೂಲಕ ಆರ್ಟಿಕಲ್ 112ನೇ ವಿಧಿ ಬಜೆಟ್ ಬಗ್ಗೆ ಹೇಳುತ್ತೆ. ಸೊ ಈ ಬಜೆಟ್ ಮೂಲಕ ಕಂಟ್ರೋಲ್ ಮಾಡ್ತಾರೆ. ಓಕೆ, ಸೊ ಅದಾದಮೇಲೆ ದೇರ್ ವಿಲ್ ಬಿ ಡಿಸ್ಕಷನ್ಸ್ ಆನ್ ದ ಬಜೆಟ್ ಮೇಲೆ ಚರ್ಚೆ ಆಗುತ್ತೆ. ಸೊ ಎಷ್ಟು ಎಕ್ಸ್ಪೆಂಡಿಚರನ್ನು ಸರ್ಕಾರ ಕೇಳ್ತಾ ಇದೆ, ಸೊ ಯಾವುದಕ್ಕೆ ಸರ್ಕಾರ ಎಕ್ಸ್ಪೆಂಡಿಚರ್ನ ಕೇಳ್ತಾ ಇದೆ, ಸೊ ಇದೆಲ್ಲದಕ್ಕೂ ಸಹಿತ ಸರ್ಕಾರ ಲೆಕ್ಕ ಕೊಡಬೇಕಾಗುತ್ತೆ. ದೇ ವಿಲ್ ಹ್ಯಾವ್ ಟು ಗಿವ್ ದ ಅಕೌಂಟ್ ಆಫ್ ಮನಿ ಸ್ಪೆಂಟ್. ಎಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ ಈ ಹಿಂದಿನ ವರ್ಷ, ಈ ವರ್ಷಕ್ಕೆ ಎಷ್ಟು ಹಣವನ್ನು ಕೇಳ್ತಾ ಇದ್ದಾರೆ, ಸೊ ಈ ಎಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಓಕೆ, ಸೊ ಅದಾದಮೇಲೆ ಗೌರ್ಮೆಂಟ್ ಇಫ್ ದೇ ವಾಂಟ್ ಟು ಇಂಟ್ರೊಡ್ಯೂಸ್ ಎನಿ ನ್ಯೂ ಟ್ಯಾಕ್ಸ್, ಯಾವುದೇ ಹೊಸ ತೆರಿಗೆಯನ್ನು ಅವರು ತರಬೇಕು ಅಂತ ಹೇಳಿದರೆ ಅಲ್ಲಿಯೂ ಸಹಿತ ಪಾರ್ಲಿಮೆಂಟಿನ ಒಪ್ಪಿಗೆ ಬೇಕಾಗುತ್ತೆ. ದೇ ನೀಡ್ ದ ಅಪ್ರೂವಲ್ ಆಫ್ ದ ಪಾರ್ಲಿಮೆಂಟ್. ಆ್ಯಂಡ್ ನಾಲ್ಕನೇದಾಗಿ ನಾನು ಹೇಳಿದೆ ನೋ ಕಾನ್ಫಿಡೆನ್ಸ್ ಮೋಷನ್, ಅವಿಶ್ವಾಸ ಮತ, ನೋ ಕಾನ್ಫಿಡೆನ್ಸ್ ಮೋಷನ್. ಸೊ ಈ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಮೂಲಕ ಸೊ ಇವರು ಎಕ್ಸಿಕ್ಯೂಟಿವ್ಸ್ನ ಕಂಟ್ರೋಲ್ ಮಾಡ್ತಾರೆ, ಕಾರ್ಯಾಂಗವನ್ನು ನಿಯಂತ್ರಣಕ್ಕೆ ತೊಗೊಂಬರ್ತಾರೆ. ಸೊ ಈ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಗಬೇಕು ಅಂತ ಹೇಳಿದರೆ ಮೆಜಾರಿಟಿ ಏನು ಮಾಡಬೇಕು, ಇವರು ನೋ ಕಾನ್ಫಿಡೆನ್ಸ್ ಅಂತೇಳಿ ವೋಟ್ ಹಾಕಬೇಕಾಗುತ್ತೆ. ಸೊ ಇಲ್ಲಿಯವರೆಗೂ ಸರ್ಕಾರ ಅಥವಾ ಮಂತ್ರಿಮಂಡಲ ಏನಿದೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮಂತ್ರಿಮಂಡಲ, ಸೊ ಇವರಿಗೆ ಮೆಜಾರಿಟಿ ಸಪೋರ್ಟ್ ಇರುತ್ತಲ್ಲ ಪಾರ್ಲಿಮೆಂಟು, ಅಲ್ಲಿವರೆಗೂ ಮಾತ್ರ ಇವರ ಕೈಯಲ್ಲಿ ಅಧಿಕಾರ ಇರುತ್ತೆ. ಸೊ ಇಲ್ಲಾಂದರೆ ಇರಂಗಿಲ್ಲ. ಸೊ ಮುಂದಿನ ಫಂಕ್ಷನ್, ಮೂರನೆಯ ಕಾರ್ಯವನ್ನು ನೋಡೋದಾದರೆ ಸೊ ಇಟ್ ಈಸ್ ಮೇನ್ಲಿ ಅ ರಿಪ್ರೆಸೆಂಟೇಟಿವ್ ಬಾಡಿ, ಪ್ರಾತಿನಿಧಿತ್ವದ ಒಂದು ಸದನ ಇದು, ರಿಪ್ರೆಸೆಂಟೇಟಿವ್ ಬಾಡಿ. ಸೊ ಇಲ್ಲಿ ನಾನು ಹೇಳ್ದಂಗೆ ಸೊ ಇಲ್ಲಿ MPs ಏನಿರ್ತಾರಲ್ಲ, ಸೊ ಇವರು ಹಲವಾರು ವಿಭಿನ್ನ ರೀತಿಯ ಪ್ರದೇಶಗಳಿಂದ ಬಂದಿರ್ತಾರೆ, ರೀಜನ್ಸ್, ಓಕೆ, ರಿಲಿಜಿಯನ್, ಮತಗಳು, ಹಾಗೂ ಇವರ ಐಡಿಯಾಲಜೀಸ್, ಇವರ ತತ್ವಗಳು ಬೇರೆ ಬೇರೆ ರೀತಿ ಇರ್ತವೆ. ಸೊ ಇವರೆಲ್ಲರಿಗೂ ಪ್ರಾತಿನಿಧಿತ್ವ ಕೊಡ್ತಕ್ಕಂಥದ್ದೇ ನಮ್ಮ ಪಾರ್ಲಿಮೆಂಟ್. ಆ್ಯಂಡ್ ದ ನೆಕ್ಸ್ಟ್ ಫಂಕ್ಷನ್ ಈಸ್ ಇಟ್ ಈಸ್ ಕಾನ್ಸ್ಟಿಟ್ಯೂಯೆಂಟ್ ಫಂಕ್ಷನ್, ಅಥವಾ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಫಂಕ್ಷನ್. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಫಂಕ್ಷನ್, ಸಂವಿಧಾನವನ್ನು ತಿದ್ದುಪಡಿ. ಸೊ ನಮ್ಮ ಸಂವಿಧಾನದಲ್ಲಿ ಬೇಕಾಗಿರತಕ್ಕಂತಹ ಬದಲಾವಣೆಗಳು, ಚೇಂಜಸ್, ನಮ್ಮ ಸಮಯಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಸೊ ಅದನ್ನು ಈ ತಿದ್ದುಪಡಿಯನ್ನು ಮಾಡೋದೇ ಇಟ್ ಈಸ್ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಅಂದಾಗ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಎರಡೂ ಕಡೆ ಸಂವಿಧಾನ ತಿದ್ದುಪಡಿಯ ಒಂದು ಮಸೂದೆ ಏನಿದೆ ಅದು ಪಾಸ್ ಆಗಬೇಕು. ಓಕೆ, ಇಟ್ ಶುಡ್ ಬಿ ಸಪ್ರೇಟ್ಲಿ ಪಾಸ್ಡ್ ಇನ್ ಲೋಕಸಭಾ ಆ್ಯಸ್ ವೆಲ್ ಆಸ್ ರಾಜ್ಯಸಭಾ. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಸಪೋಸ್ ಯಾವುದಾದ್ರೂ ಒಂದು ಆರ್ಡಿನರಿ ಬಿಲ್ ಇದ್ದರೆ, ಸಾಮಾನ್ಯವಾದಂತಹ ಮಸೂದೆ ಇದ್ದರೆ, ಸೊ ಅದೇನಾದರೂ ಯಾವುದಾದ್ರೂ ಒಂದು ಸದನದಲ್ಲಿ ಬಿಕ್ಕಟ್ಟಿಗೆ ಒಳಗಾಯಿತು ಅಂತ, ಉದಾಹರಣೆಗೆ ಲೋಕಸಭೆಯಲ್ಲಿ ಪಾಸ್ ಆಯಿತು, ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಬಿಕ್ಕಟ್ಟಾಯಿತು ಅಂದರೆ ಸೊ ಅಲ್ಲಿ ಜಾಯಿಂಟ್ ಸೆಷನ್ ಇರುತ್ತೆ, ಜಂಟಿ ಸದನ ಇರುತ್ತೆ. ಆದರೆ ಸಂವಿಧಾನ ತಿದ್ದುಪಡಿಯ ಒಂದು ಮಸೂದೆ ಏನಿದೆ ಸೊ ಇಲ್ಲಿ ಜಾಯಿಂಟ್ ಸೆಷನ್ ಇರೋದಿಲ್ಲ. ಸೊ ಸಪ್ರೇಟಾಗಿ ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲೇ ಸಂವಿಧಾನ ತಿದ್ದುಪಡಿಯ ಮಸೂದೆ ಅಂಗೀಕಾರವಾಗಬೇಕಾಗುತ್ತೆ. ಆ್ಯಂಡ್ ಐದನೇ ಫಂಕ್ಷನ್ ನೋಡೋದಾದರೆ ಇಟ್ ಈಸ್ ಎಲೆಕ್ಟೋರಲ್ ಫಂಕ್ಷನ್ ಅಂದರೆ ಚುನಾವಣೆಯ ಕಾರ್ಯ. ಏನೇನು ಚುನಾವಣೆ ಮಾಡ್ತಾರೆ ಪಾರ್ಲಿಮೆಂಟ್ ಅಂತ ಹೇಳಿದ್ರೆ, ಸೊ ದೇ ವಿಲ್ ಎಲೆಕ್ಟ್ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತಾರೆ, ಉಪರಾಷ್ಟ್ರಪತಿಗಳು, ವೈಸ್ ಪ್ರೆಸಿಡೆಂಟ್ ಇವರನ್ನು ಸಹಿತ ಆಯ್ಕೆ ಮಾಡ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ಇವರನ್ನು ನಾವು ಎಲೆಕ್ಟರಲ್ ಫಂಕ್ಷನ್ ಅಥವಾ ಚುನಾವಣೆಯ ಕಾರ್ಯಗಳನ್ನು ಮಾಡ್ತಾರೆ ಅಂತೇಳಿ ನಾವು ಹೇಳ್ತೀವಿ. ಸೊ ಅದಾದಮೇಲೆ ಆರನೆಯ ಒಂದು ಫಂಕ್ಷನ್ ನೋಡೋದಾದರೆ ಇಟ್ ಈಸ್ ಜುಡಿಷಿಯಲ್ ಫಂಕ್ಷನ್ ಅಂದರೆ ನ್ಯಾಯಾಂಗ ಕಾರ್ಯ. ಯಾವ ಥರದ ನ್ಯಾಯಾಂಗ ಕಾರ್ಯ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇವರು ಪ್ರೆಸಿಡೆಂಟ್, ರಾಷ್ಟ್ರಪತಿ ಹಾಗೂ ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿಗಳು, ಸೊ ಇವರುಗಳನ್ನು ತೆಗೆದುಹಾಕೋದಕ್ಕೆ ಟು ರಿಮೂವ್ ದೀಸ್ ಪೀಪಲ್, ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಇವರನ್ನು ತೆಗೆದುಹಾಕುವಾಗ ಇವರು ವೋಟಿಂಗ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಟು ರಿಮೂವ್ ದ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಸ್ ವೆಲ್ ಆಸ್ ಹೈಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ. ಸೊ ಇವರ ಇಲ್ಲಿರತಕ್ಕಂಥ ಜಡ್ಜಸ್ಗಳನ್ನು ತೆಗೆದುಹಾಕೋದು ಸಹಿತ ಇಟ್ ಈಸ್ ಅವರ್ ಪಾರ್ಲಿಮೆಂಟ್. ಸೊ ದೀಸ್ ಆರ್ ದ 6 ಫಂಕ್ಷನ್ಸ್ ಆಫ್ ದ ಪಾರ್ಲಿಮೆಂಟ್. ಸೊ ನಾವು ಲೆಟ್ಸ್ ಲುಕ್ ಇನ್ ಟು ದ ಫಂಕ್ಷನ್ಸ್ ಆಫ್ ಲೋಕಸಭಾ ಮತ್ತು ರಾಜ್ಯಸಭಾ. ಸೊ ಇವರುಗಳು ಯಾವ ಥರದ ಫಂಕ್ಷನ್ಗಳಲ್ಲಿ ಸೊ ಸಿಮಿಲಾರಿಟೀಸ್ ಇದ್ದಾವೆ, ಒಂದೇ ಥರದ ಫಂಕ್ಷನ್ಸ್ ಎಲ್ಲಿದ್ದಾವೆ ಹಾಗೂ ಎಲ್ಲಿ ವ್ಯತ್ಯಾಸಗಳಿವೆ ಅಂತೇಳಿ ನೋಡೋಣ. ಸೊ ಮೊದಲನೇದಾಗಿ ಲೋಕಸಭಾ ಮತ್ತು ರಾಜ್ಯಸಭಾ. ಸೊ ಈ ಎರಡೂ ಸದನಗಳಲ್ಲಿ ಒಂದು ಆರ್ಡಿನರಿ ಬಿಲ್ ಒಂದು ಸಾಮಾನ್ಯ ಮಸೂದೆಯನ್ನು ಪರಿಚಯಿಸ್ಬೋದು ಅಥವಾ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಆರ್ಡಿನರಿ ಬಿಲ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಹಣಕಾಸು ವ್ಯವಹಾರವನ್ನು ಬಿಟ್ಟು ಇರತಕ್ಕಂತಹ ಬಿಲ್ಲನ್ನು ನಾವು ಆರ್ಡಿನರಿ ಬಿಲ್ ಅಂತೇಳಿ ಕರಿತೀವಿ. ಆ್ಯಂಡ್ ಅದಾದಮೇಲೆ ಕಾನ್ಸ್ಟಿಟ್ಯೂಷನ್
ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್, ಸಂವಿಧಾನ ತಿದ್ದುಪಡಿಯ ಮಸೂದೆ. ಸೊ ಇವುಗಳನ್ನು ಲೋಕಸಭೆದಲ್ಲಾದರೂ ಪರಿಚಯಿಸ್ಬೋದು, ರಾಜ್ಯಸಭೆದಲ್ಲಾದರೂ ಪರಿಚಯಿಸ್ಬೋದು. ಸೊ ಇಲ್ಲಿ ಸಪ್ರೇಟಾಗಿ ಇದು ಪಾಸ್ ಆಗಬೇಕಾಗುತ್ತೆ. ಆರ್ಡಿನರಿ ಬಿಲ್ಲು ಯಾವ ಸದನದಲ್ಲಾದರೂ ಇಂಟ್ರೊಡ್ಯೂಸ್ ಆಗ್ಬೋದು. ಸೊ ಒಂದು ವೇಳೆ ಬಿಕ್ಕಟ್ಟಿಗೆ ಬಿದ್ದರೆ ಅಲ್ಲಿ ಜಾಯಿಂಟ್ ಸೆಷನ್, ಓಕೆ, ಜಾಯಿಂಟ್ ಸೆಷನ್ ಜಂಟಿ ಸದನ ಇರ್ತದೆ. ಸೊ ಆ ಜಾಯಿಂಟ್ ಸೆಷನಲ್ಲಿ ಅದು ಪಾಸ್ ಆಗಬೇಕಾಗುತ್ತೆ. ಆ್ಯಂಡ್ ಈ ಎರಡು ಸದನಗಳಿಂದವೆ. ಸೊ ದೇ ವಿಲ್ ಕಂಟ್ರೋಲ್ ದ ಎಕ್ಸಿಕ್ಯೂಟಿವ್ಸ್. ಹೇಗೆ ಕಂಟ್ರೋಲ್ ಮಾಡ್ತಾರೆ? ಥ್ರೂ ಕ್ವಶನ್ ಅವರ್ ನೋಡಿದ್ವಲ್ಲ, ಹಂಗೆ ಕ್ವಶನ್ ಅವರು 0 ಅವರು, ಓಕೆ, ಆಮೇಲೆ ಅಡ್ಜಸ್ಟ್ಮೆಂಟ್ ಮೋಷನು. ಸೊ ಇದೆಲ್ಲ ಎರಡೂ ಸದನದಲ್ಲಿ ಇರ್ತದೆ. ಬಟ್ ಎಲ್ಲಿ ವ್ಯತ್ಯಾಸ ಇದ್ದಾವೆ? ಸೊ ವೇರ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಅಂತೇಳಿ ನೋಡೋಣ ಇವಾಗ. ಸೊ ಡಿಫ್ರೆನ್ಸ್ ಎಲ್ಲಿ ಮುಖ್ಯವಾಗಿದೆ ಅಂತ ಹೇಳಿದ್ರೆ, ಕೇವಲ ಲೋಕಸಭೆಯಲ್ಲಿ ಮಾತ್ರ ಮನಿ ಬಿಲ್ಸನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಹಣಕಾಸು ಮಸೂದೆಗಳನ್ನು ಕೇವಲ ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸ್ಬೋದು ಅಥವಾ ಇಂಟ್ರೊಡ್ಯೂಸ್ ಮಾಡ್ಬೋದು. ರಾಜ್ಯಸಭೆಯಲ್ಲಿ ಮಾಡೋ ಹಂಗಿಲ್ಲ. ಸೊ ಯಾಕೆ ಈ ವ್ಯವಸ್ಥೆ ಇದೆ? ಲೋಕಸಭೆ ಏನಿದೆಯಲ್ಲ, ಇಟ್ ಈಸ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್. ಜನಗಳಿಂದ ನೇರವಾಗಿ ಇವರು ಆಯ್ಕೆಯಾಗಿರ್ತಕ್ಕಂಥವ್ರು, ಚುನಾಯಿತರಾಗಿರ್ತಕ್ಕಂಥವ್ರು. ಸೊ ಇವರಿಗೆ ಈ ಸ್ಪೆಷಲ್ ಪವರ್ ಇದೆ. ಸೊ ಅದಕ್ಕೋಸ್ಕರ ಮನಿ ಬಿಲ್, ಹಣಕಾಸು ಮಸೂದೆ ಕೇವಲ ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸ್ಬೋದು, ರಾಜ್ಯಸಭೆಯಲ್ಲಿ ಇಲ್ಲ. ಆ್ಯಂಡ್ ಎರಡನೆಯ ವ್ಯತ್ಯಾಸ, ಈ ಮನಿ ಬಿಲ್ ಏನಿದೆಯಲ್ಲ ಲೋಕಸಭೆಯಲ್ಲಿ ಒಂದು ಮನಿ ಬಿಲ್ ಅಥವಾ ಹಣಕಾಸು ಮಸೂದೆ ಏನಾದರೂ ಅಂಗೀಕಾರಗೊಂಡರೆ, ಇಫ್ ಇಟ್ ಗೆಟ್ಸ್ ಅಪ್ರೂವ್ಡ್, ಓಕೆ, ದೆನ್ ಇಟ್ ವಿಲ್ ಗೋ ಟು ದ ರಾಜ್ಯಸಭಾ. ಸೊ ಓಕೆ, ಈ ರಾಜ್ಯಸಭೆಗೆ ಈ ಹಣಕಾಸು ಮಸೂದೆಯನ್ನು ತಿರಸ್ಕಾರ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ದೇ ಕೆನಾಟ್ ರಿಜೆಕ್ಟ್ ದ ಮನಿ ಬಿಲ್. ಇವರು ಹಣಕಾಸು ಮಸೂದೆಯನ್ನು ಇವರು ತಿರಸ್ಕಾರ ಮಾಡೋಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ. ಬಟ್ ಹಾಗಾದ್ರೆ ಏನು ಮಾಡ್ಬೋದು ಇವರು? ಸೊ ಇವರು ಇದರ ಮೇಲೆ ಚರ್ಚೆಯನ್ನು ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು, ಅಥವಾ ಇವರು ಏನು ಮಾಡ್ಬೋದು, ಇವರು ಚೇಂಜಸ್ಗಳನ್ನು ಸಜೆಸ್ಟ್ ಮಾಡ್ಬೋದು, ತಿದ್ದುಪಡಿಗಳನ್ನು ಇವರು ಸೂಚಿಸ್ಬೋದು. ಓಕೆ, ಇದು ಮಾತ್ರ ಅಧಿಕಾರ ಇದೆ. ಆದರೆ ಇವರು ಸಜೆಸ್ಟ್ ಮಾಡಿರ್ತಕ್ಕಂಥ ಬದಲಾವಣೆಗಳನ್ನು ಲೋಕಸಭೆ ಒಪ್ಪಿಕೊಳ್ಳಬೇಕು ಅಂತಕ್ಕಂತಹ ಯಾವುದೇ ರೀತಿಯಾದಂತಹ ಕಂಪಲ್ಸರಿ ಇಲ್ಲ. ದೇರ್ ಇಸ್ ನೋ ಕಂಪಲ್ಷನ್ ಆನ್ ದ ಲೋಕಸಭಾ ಟು ಅಕ್ಸೆಪ್ಟ್ ದ ಸಜೆಷನ್ ಆಫ್ ದ ರಾಜ್ಯಸಭಾ. ಸೊ ಇಲ್ಲಿ ಮನಿ ಬಿಲ್ ಅಂತ ಬಂದಾಗ ಲೋಕಸಭಾ ಇಸ್ ದ ಸುಪ್ರೀಂ. ಸೊ ಅವರು ಮಾತ್ರ, ಓನ್ಲಿ ಲೋಕಸಭಾ ವಿಲ್ ಅಪ್ರೂವ್ ಇಟ್. ಓಕೆ, ಸೊ ರಾಜ್ಯಸಭಾ ಅಪ್ರೂವ್ ಮಾಡಲಿ ಬಿಡಲಿ, ಸೊ ಇಟ್ ಡಸಂಟ್ ಮ್ಯಾಟರ್, ಓನ್ಲಿ ಲೋಕಸಭಾ ಕ್ಯಾನ್ ಅಪ್ರೂವ್ ಇಟ್. ರಾಜ್ಯಸಭಾ ಕ್ಯಾನ್ ಡಿಸ್ಕಸ್ ಇಟ್ ಆರ್ ದೇ ಕ್ಯಾನ್ ಸಜೆಸ್ಟ್ ದ ಚೇಂಜಸ್, ಆ್ಯಂಡ್ ದೀಸ್ ಚೇಂಜಸ್ ನೀಡ್ ನಾಟ್ ಬಿ accepted. ದೇ ನೀಡ್ ನಾಟ್ ಬಿ accepted ಬೈ ದ ಲೋಕಸಭಾ. ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಡಿಫ್ರೆನ್ಸ್ ಅಂತ ಬಂದಾಗ, ಇಟ್ ಈಸ್ ಮೇನ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್, ಅವಿಶ್ವಾಸ ಮತ, ನೋ ಕಾನ್ಫಿಡೆನ್ಸ್ ಮೋಷನ್. ಸೊ ಈ ನೋ ಕಾನ್ಫಿಡೆನ್ಸ್ ಮೋಷನನ್ನು ಸಹಿತ ಓನ್ಲಿ ಲೋಕಸಭೆ ಮಾತ್ರ ಇದನ್ನು ಉಪಯೋಗಿಸ್ಕೋಬೋದು. ಈ ಅಧಿಕಾರವನ್ನು ಕೇವಲ ಲೋಕಸಭೆ ಮಾತ್ರ ಇದನ್ನು ಚಲಾಯಿಸಬಹುದು. ಇದು ರಾಜ್ಯಸಭೆಗೆ ಇಲ್ಲ. ಯಾಕೆಂದರೆ ನಾನು ಹೇಳಿದ್ದೀನಿ ನಿಮಗೆ, ಎಕ್ಸಿಕ್ಯೂಟಿವ್ಸ್ ದೇ ಆರ್ ಪರ್ಟಿಕ್ಯುಲರ್ಲಿ ದೇ ಆರ್ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ಕಾರ್ಯಾಂಗ ನಿರ್ದಿಷ್ಟವಾಗಿ ಶಾಸಕಾಂಗಕ್ಕೆ ಮಾತ್ರ ಇವರು ಹೊಣೆಯಾಗಿರ್ತಾರೆ ಅಥವಾ ಜವಾಬ್ದಾರಿ ಆಗಿರ್ತಾರೆ, ರಾಜ್ಯಸಭೆಗೆ ಅಲ್ಲ. ಅದಕ್ಕೋಸ್ಕರ ಈ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಏನಿದೆ, ಇದನ್ನು ಲೋಕಸಭೆ ಮಾತ್ರ ಉಪಯೋಗಿಸ್ಕೋಬಹುದಾಗಿದೆ. ಆದರೆ ಇದೇ ಥರ ರಾಜ್ಯಸಭೆಗೆ ಒಂದಿಷ್ಟು ಸ್ಪೆಷಲ್ ಪವರ್ಸ್ ಇದ್ದಾವೆ. ರಾಜ್ಯಸಭೆಗೂ ಕೂಡ ಒಂದಿಷ್ಟು ಸ್ಪೆಷಲ್ ಪವರ್ಸ್. ಸೊ ಅದೇನಪ್ಪ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ಯಾವುದಾದ್ರೂ ಒಂದು ರಾಜ್ಯ, ಸ್ಟೇಟ್ ಲಿಸ್ಟ್, ನಾವಾಗಲೇ 7th ಶೆಡ್ಯೂಲ್ ಬಗ್ಗೆ ನೋಡಿದ್ವಲ್ಲ, ಆ ಸ್ಟೇಟ್ ಲಿಸ್ಟಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ವಿಷಯದ ಮೇಲೆ ಕೇಂದ್ರ ಏನಾದರೂ ಕಾನೂನು ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ರಾಜ್ಯಸಭೆಯ ಪರ್ಮಿಷನ್ ಬೇಕಾಗುತ್ತೆ. ಸೊ ದೇ ನೀಡ್ ದ ಪರ್ಮಿಷನ್ ಆಫ್ ರಾಜ್ಯಸಭೆ. ಇದು ಒಂದು. ಆ್ಯಂಡ್ ರಾಜ್ಯಸಭೆ ಏನಿದೆಯಲ್ಲ, ಸೊ ಇವರು ಈ ಸ್ಟೇಟ್ ಲಿಸ್ಟಲ್ಲಿ ಇರತಕ್ಕಂಥ ವಿಷಯಗಳ ಮೇಲೆ ಕಾನೂನು ಮಾಡೋದಕ್ಕೆ ಈ ರಾಜ್ಯಸಭೆ ಇವರಿಗೆ ಅಪ್ರೂವಲನ್ನು ಕೊಡಬೇಕಾಗುತ್ತೆ. ಓಕೆ, ಅಲ್ಲಿ ಸ್ಪೆಷಲ್ ಮೆಜಾರಿಟಿ ಮೂಲಕ ಅಪ್ರೂವಲನ್ನು ಕೊಡಬೇಕು. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಕೇವಲ ರಾಜ್ಯಸಭೆಯಲ್ಲಿ ಮಾತ್ರ ವೈಸ್ ಪ್ರೆಸಿಡೆಂಟ್ ಏನಿದ್ದಾರೆ, ಉಪರಾಷ್ಟ್ರಪತಿಗಳು, ಇವರನ್ನು ತೆಗೆದುಹಾಕೋದಕ್ಕೆ ಇಲ್ಲಿ ಮಾತ್ರ ಪರಿಚಯಿಸ್ಬೋದು. ಇವರನ್ನು ತೆಗೆದುಹಾಕ್ತಕ್ಕಂಥ ಒಂದು ಸೂಚನೆ ಏನಿದೆ, ಸೊ ಅದನ್ನು ಕೇವಲ ರಾಜ್ಯಸಭೆಯಲ್ಲಿ ಮಾತ್ರ ಪರಿಚಯಿಸಬೇಕು. ಸೊ ಇಲ್ಲಿ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಅದಾದಮೇಲೆ ಲೋಕಸಭೆಗೆ ಹೋಗುತ್ತೆ. ಅಲ್ಲಿ ಲೋಕಸಭೆಯಲ್ಲಿ ಅಪ್ರೂವಲ್, ಸಿಂಪಲ್ ಮೆಜಾರಿಟಿಯಲ್ಲಿ ಅಪ್ರೂವಲ್ ಆದರೆ ಸಾಕಾಗುತ್ತೆ. ಅಂದರೆ ಈ ಲೋಕಸಭೆ ಏನಿದೆ, ಇಲ್ಲಿ ವೈಸ್ ಪ್ರೆಸಿಡೆಂಟ್ನ ತೆಗೆದುಹಾಕೋದಕ್ಕೆ ಇವರು ಒಂದು ಸಪರೇಟ್ ಮಸೂದೆಯನ್ನು ತರೋದಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ರಾಜ್ಯಸಭೆಯಲ್ಲಿ ಮಾತ್ರ ಶುರುವಾಗಬೇಕು, ಅಲ್ಲಿಂದ ಲೋಕಸಭೆಗೆ ಇದು ಹೋಗಬೇಕು. ಸೊ ಇದು ರಾಜ್ಯಸಭೆಗೆ ಇರತಕ್ಕಂತಹ ಒಂದಿಷ್ಟು ಸ್ಪೆಷಲ್ ಪವರ್ಸ್. ಸೊ ನಾವು ಲೆಟ್ಸ್ ಲುಕ್ ಇನ್ ಟು ದ ಪ್ರೊಸೀಜರ್ ಟು ಮೇಕ್ ಅ ಲಾ. ವಾಟ್ ಈಸ್ ದ ಪ್ರೊಸೀಜರ್ ಟು ಮೇಕ್ ಅ ಲಾ? ಸೊ ಒಂದು ಕಾನೂನು ಯಾವ ಥರ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಸೊ ಯಾವುದೋ ಒಂದು ಬಿಲ್ ಅಂತ ಇರುತ್ತೆ, ಒಂದು ಬಿಲ್ ಅಥವಾ ಒಂದು ಲಾ. ಬಿಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಡ್ರಾಫ್ಟ್ ಆಫ್ ಲಾ. ಒಂದು ಕಾನೂನಿನ ಕರಡು ಅಂತ ಹೇಳ್ತೀವಿ, ಡ್ರಾಫ್ಟ್. ಇಟ್ ಈಸ್ ಜಸ್ಟ್ ಅ ಡ್ರಾಫ್ಟ್ ಆಫ್ ದ ಲಾ, ಅದನ್ನು ನಾವು ಬಿಲ್ ಅಂತ ಹೇಳ್ತೀವಿ. ಸೊ ಇದು ಒಟ್ಟಾರೆ ಪಾರ್ಲಿಮೆಂಟಲ್ಲಿ ಕಂಪ್ಲೀಟ್ಲಿ ಪಾಸ್ ಆದಮೇಲೆ ಲಾ ಆಗುತ್ತೆ. ಸೊ ನಾವು ವಿಲ್ ಲುಕ್ ಇನ್ ಟು ದ ಸ್ಟೆಪ್ಸ್. ಸೊ ಒಂದು ಬಿಲ್ ಇದೆ, ಇಟ್ ಇಸ್ ದ ಡ್ರಾಫ್ಟ್ ಆಫ್ ಲಾ. ಸೊ ಈ ಬಿಲ್ ಏನಿದೆ, ಸೊ ದಿಸ್ ವಿಲ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ಅ ಹೌಸ್. ಯಾವುದಾದ್ರೂ ಒಂದು ಸದನದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಸೊ ಎಕ್ಸೆಪ್ಟ್ ಮನಿ ಬಿಲ್. ಓಕೆ, ಹಣಕಾಸು ಮಸೂದೆಯನ್ನು ಬಿಟ್ಟು ಯಾವುದೇ ಒಂದು ಆರ್ಡಿನರಿ ಬಿಲ್ ಆಗಲಿ, ಓಕೆ, ಸಂವಿಧಾನ ತಿದ್ದುಪಡಿ ಬಿಲ್ ಆಗಲಿ, ಇದನ್ನು ಎರಡರಲ್ಲಿ ಯಾವುದಾದ್ರೂ ಒಂದು ಸದನದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ.
ಸೊ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಸೊ ಅಲ್ಲಿಂದ ಇದೇನಾಗುತ್ತೆ, ಇಟ್ ವಿಲ್ ಬಿ ಸೆಂಟ್ ಟು ದ ಕಮಿಟೀಸ್, ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಇರ್ತವೆ, ಸಂಸತ್ತಿನಲ್ಲಿ ಸಮಿತಿಗಳು ಅಂತ ಇರ್ತವೆ. ಅಲ್ಲಿ ಏನು ಮಾಡ್ತಾರೆ ಸಮಿತಿಗಳಲ್ಲಿ, ಸೊ ಅಲ್ಲಿ ರೂಲಿಂಗ್ ಪಾರ್ಟಿ ಮತ್ತು ಅಪೋಸಿಷನ್ ಪಾರ್ಟಿ ಇರ್ತಕ್ಕಂಥ MP ಗಳು ಅವರೆಲ್ಲರೂ ಸೇರಿ ಒಂದು ಸಮಿತಿ ಅಂತ ಇರ್ತದೆ. ಸೊ ಇಲ್ಲಿ ಈ ಒಂದು ಬಿಲ್ಲನ್ನು ಇವರು ಡೀಟೇಲಾಗಿ ಸ್ಟಡಿ ಮಾಡ್ತಾರೆ ಮತ್ತು ಚರ್ಚೆಯನ್ನು ಮಾಡ್ತಾರೆ. ಸೊ ಇವರು ಒಂದು ರಿಪೋರ್ಟನ್ನು ಕೊಡ್ತಾರೆ. ಓಕೆ, ಈ ರಿಪೋರ್ಟ್ನ ತೊಗೊಂಬಂದು ಸದನಗಳಿಗೆ ಕೊಡ್ತಾರೆ. ಹೌಸಸ್ ಎಲ್ಲಿ ಇಂಟ್ರೊಡ್ಯೂಸ್ ಆಗಿರುತ್ತಲ್ಲ ಆ ಸದನಕ್ಕೆ ಆ ಒಂದು ರಿಪೋರ್ಟನ್ನು ಕೊಡ್ತಾರೆ. ಸೊ ಆ ಸದನ ಏನಿದೆ, ಸೊ ಅವರು ಈ ರಿಪೋರ್ಟನ್ನು ಓಕೆ ಸ್ವೀಕಾರನ ಮಾಡ್ಬೋದು, ದೇ ಕ್ಯಾನ್ ಎಕ್ಸೆಪ್ಟ್ ಆರ್ ಇವನ್ ದೇ ಕ್ಯಾನ್ ರಿಜೆಕ್ಟ್. ಓಕೆ, ಅವ್ರು ತೊಗೊಳ್ಳೇಬೇಕಂತೇನು ಕಂಪಲ್ಸರಿ ಇಲ್ಲ. ಸೊ ಅದಾದಮೇಲೆ ಈ ಒಂದು ಬಿಲ್ನ ಮೇಲೆ ಕಂಪ್ಲೀಟ್ ಡಿಸ್ಕಷನ್ ಆಗುತ್ತೆ, ಆ ಹೌಸ್ದಲ್ಲಿ ಸದನದಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಆಗುತ್ತೆ. ಓಕೆ, ಸೊ ಅಲ್ಲಿಂದ ಇದು ಏನಾಗುತ್ತೆ, ಈ ಬಿಲ್ ಮೇಲೆ ವೋಟಿಂಗ್ ಆಗುತ್ತೆ. ವೋಟಿಂಗ್ ಆದಾಗ ಐದರ್ ದ ಬಿಲ್ ಈಸ್ ಪಾಸ್ಡ್, ಓಕೆ, ಇಲ್ಲಾಂದರೆ ಇಟ್ ಈಸ್ ರಿಜೆಕ್ಟೆಡ್, ಯಾವುದಾದ್ರೂ ಒಂದು ಆಗುತ್ತೆ ಇಲ್ಲಿ. ಸೊ ಒಂದು ವೇಳೆ ಬಿಲ್ ಪಾಸ್ ಆದರೆ ಇಲ್ಲಿ ಅಲ್ಲಿಂದ ಇದೇನಾಗುತ್ತೆ, ಇಲ್ಲಿಂದ ಇನ್ನೊಂದು ಹೌಸಿಗೆ ಹೋಗುತ್ತೆ. ಇದು ಇಟ್ ವಿಲ್ ಗೋ ಟು ಅದರ್ ಹೌಸ್, ಮತ್ತೊಂದು ಸದನಕ್ಕೆ ಹೋಗುತ್ತೆ. ಸೊ ಅಲ್ಲಿ ಏನಾದರೂ ಈ ಬಿಲ್ ಪಾಸ್ ಆದರೆ, ಅಲ್ಲಿಂದ ಪಾಸ್ ಆದರೆ ದೆನ್ ಇಟ್ ವಿಲ್ ಗೋ ಟು ದ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಹೋಗುತ್ತೆ. ಒಂದು ವೇಳೆ ಈ ಹೌಸಲ್ಲಿ ಏನಾದರೂ ಬಿಕ್ಕಟ್ಟಿಗೆ ಬಿದ್ದರೆ, ಡೆಡ್ಲಾಕ್ ಆದರೆ, ಸೊ ಇದೇನಾದರೂ ಆರ್ಡಿನರಿ ಬಿಲ್ ಆಗಿದ್ದರೆ ಅಲ್ಲಿ ಏನಾಗುತ್ತೆ, ಜಾಯಿಂಟ್ ಸೆಷನ್ ಇರುತ್ತೆ, ಜಂಟಿ ಸದನ, ಲೋಕಸಭೆ ರಾಜ್ಯ ಎರಡೂ ಜೊತೆಗೂಡಿ ಒಂದು ಜಾಯಿಂಟ್ ಸೆಷನ್ ಆಗುತ್ತೆ. ಸೊ ಅಲ್ಲಿ ಮತ್ತೆ ಇದಕ್ಕೆ ಅಪ್ರೂವಲ್ ಬೇಕಾಗುತ್ತೆ. ಸೊ ಐದರ್ ಈ ಹೌಸಲ್ಲಿ ಅಪ್ರೂವ್ ಆಗಲಿ ಅಥವಾ ಜಾಯಿಂಟ್ ಸೆಷನಲ್ಲಿ ಅಪ್ರೂವ್ ಆಗಲಿ, ಇಟ್ ವಿಲ್ ಗೋ ಟು ಪ್ರೆಸಿಡೆಂಟ್. ಸೊ ಯಾವಾಗ ಪ್ರೆಸಿಡೆಂಟ್ ಸೈನ್ ಮಾಡ್ತಾರಲ್ಲ ಆವಾಗ ಇಟ್ ವಿಲ್ ಬಿಕಮ್ ಲಾ, ಒಂದು ಕಾನೂನಾಗುತ್ತೆ. ಸೊ ಇಲ್ಲಿ ಪ್ರೆಸಿಡೆಂಟಿಗೆ ಒಂದು ಆಪ್ಷನ್ ಇದೆ, ಹಿ ಕ್ಯಾನ್ ಸೆಂಡ್ ಟು ರೀಕನ್ಸಿಡರ್, ಇದನ್ನು ಮರುಪರಿಶೀಲನೆ ಮಾಡಿ ಅಂತೇಳಿ ಒಂದು ಸಾರಿ ಸದನಕ್ಕೆ ಕಳಿಸ್ಬೋದು, ಆ ಒಂದು ಅಧಿಕಾರ ಇದೆ. ಒಂದು ವೇಳೆ ಈ ಹೌಸ್ ಏನಿದೆ ಅವರು ಮತ್ತೆ ಈ ಒಂದು ಬಿಲ್ಲನ್ನು ಪಾಸ್ ಮಾಡಿ ಕಳಿಸಿದರೆ ಆವಾಗ ಪ್ರೆಸಿಡೆಂಟ್ ಸೈನ್ ಮಾಡಲೇಬೇಕಾಗುತ್ತೆ. ಸೊ ಇಟ್ ಈಸ್ ಅ ಕಂಪಲ್ಸರಿ ಅಪಾನ್ ದ ಪ್ರೆಸಿಡೆಂಟ್. ಸೊ ಈ ರೀತಿಯಾಗಿ ಒಟ್ಟಾರೆ ಒಂದು ಲೆಜಿಸ್ಲೇಚರ್ ಅಥವಾ ಶಾಸಕಾಂಗ ಏನಿದೆ, ಸೊ ಅದರ ಕಂಪ್ಲೀಟ್ ಫಂಕ್ಷನ್ ಅಥವಾ ಕಾರ್ಯ ಇದೆ. ಸೊ ಈ ಲೆಜಿಸ್ಲೇಚರ್ ಶಾಸಕಾಂಗ ತನ್ನ ಕಾರ್ಯಗಳನ್ನು ಮಾಡಲಿಕ್ಕೆ ಪಾರ್ಲಿಮೆಂಟನ್ನು ಉಪಯೋಗಿಸುತ್ತೆ ಸಂಸತ್ತು. ಈ ಸಂಸತ್ತನ್ನು ಉಪಯೋಗಿಸಿಕೊಂಡು ಇವರು ತಮ್ಮ ಕಾರ್ಯಗಳನ್ನು ಅವರು ಮಾಡ್ತಾರೆ. ಓಕೆ, ಸೊ ಇದಿಷ್ಟು ಪಾರ್ಲಿಮೆಂಟ್ ಅಥವಾ ಸಂಸತ್ತಿನ ಬಗ್ಗೆ ಇವತ್ತಿನ ನಮ್ಮ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದ.